ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ. 50 ದಿನಗಳ ಪೂರೈಸ್ಕೊಂಡು ಚೆನ್ನಾಗಿ ಮುದ್ದಾಗಿ ಕಾಣ್ತಿದ್ದಾರೆ ಅನುಷಾ ರೈ ಮೇಡಮ್ ನನ್ನ ಜೊತೆಗಿದೆ. ಬನ್ನಿ ಅವರ ಬಿಗ್ ಬಾಸ್ ಮತ್ತು ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳ್ಕೊಂಡು ಹೋಗೋಣ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಓ ಸೂಪರ್, ಸೂಪರ್ ಆಗಿ ಕಾಣಿಸ್ತಿದ್ದೀರಾ, ಹ್ಯಾಂಡ್ಸಮ್. ಥ್ಯಾಂಕ್ ಯು. ಇದು ನನ್ನ ಸೆಕೆಂಡ್ ಇಂಟರ್ವ್ಯೂ ನಿಮ್ಮ ಜೊತೆಗೆ. ನಾ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮ್ಯಾಮ್ ನೀವು ಬಿಗ್ ಬಾಸ್ಗೆ ಹೋಗ್ತೀರಾ ಅಂತ. ಹೇಗೆ ಬಿಗ್ ಬಾಸ್ ನ್ಯೂಸ್ ಹೇಗೆ ಬಂತು ನೀವು ಹೋಗ್ತಿದ್ದೀರಾ ಅಂತ? ಕಾಲ್ ಬರುತ್ತೆ ನನಗೆ ಬಿಗ್ ಬಾಸ್ಗೆ. ಯೋಚನೆ ಮಾಡಿದೆ ಲೈಕ್ ಹೋಗ್ಬೋದಾ, ಆಡ್ತೀನ ನಾನು ಅಂತ. ಬಿಕಾಸ್ ನನ್ನ ನೇಚರ್ಗೆ ಬಿಗ್ ಬಾಸ್ ಎಷ್ಟು ಮಟ್ಟಕ್ಕೆ ಸೂಟ್ ಆಗುತ್ತೆ ಅನ್ನೋದು ಯೋಚನೆ ಮಾಡಬೇಕಾಗಿತ್ತು. ಬಟ್ ಸ್ಟ್ರಾಂಗ್ ಆಗಿ ಡಿಸಿಷನ್ ತೊಗೊಂಡು ಹೋದೆ. ಬಟ್ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಆ ಒಂದು ವೇದಿಕೆ ಅವ್ರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಖುಷಿ ಪಡಬೇಕು. ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ. ಓಕೆ, ಈಗ ಬಿಗ್ ಬಾಸ್ ಹೋಗ್ತೀನ ಅಂತಂದ್ರೆ ಹಿಂಗೆ ಇರ್ಬೇಕಂತ ಮನೇಲಿ ಇಷ್ಟು ಅಂದರೆ ಊಟ ತಿಂಡಿ ಎಲ್ಲ ಬಿಟ್ಟಿರ್ಬೇಕಾಗುತ್ತೆ. ಆ ಅನುಭವ ನಿಮ್ಗಿತ್ತ ಮೊದಲೇ ಅಂತ? ಇಲ್ಲ, ತುಂಬ ಕಂಫರ್ಟ್ ಝೋನಲ್ಲಿ ಇದ್ದವಳು ನಾನು. ಹೋಗಿದ ತಕ್ಷಣವೇ ನರಕಕ್ಕೆ ಕಳಿಸ್ತಾರೆ, ಅದು ಕಷ್ಟ ಆದ್ರೂ. ಬಟ್ ಬಿಗ್ ಬಾಸ್ ಟಾಸ್ಕ್ ಅದನ್ನೇ ಫಸ್ಟ್ ಟಾಸ್ಕ್ ಅಂತ ಅನ್ಕೊಳ್ಳೋಣ ಅಂತ ಡಿಸೈಡ್ ಆಗಿ, ಇಷ್ಟು ಮಾಡೋಕ್ಕಾಗಲ್ವಾ ನನ್ನ ಕೈಯಲ್ಲಿ, ಕಮಾನ್ ಅನುಷಾ ಅಂತ ನನಗೆ ನಾನೇ ಪುಷ್ ಮಾಡಿಕೊಂಡು ಇದ್ದೆ ನಾನು. ಊಟ ಬಿಟ್ಟಿರಲ್ಲ, ತುಂಬ ಫುಡ್ಡಿ. ಏನೇ ಡಯಟ್ ವರ್ಕೌಟ್ ಅಂತ ಬಂದ್ರು ಊಟ ತುಂಬ ಚೆನ್ನಾಗಿ ಮಾಡ್ತೀನಿ. ಅದಿರ್ತಾ ಇರ್ಲಿಲ್ಲ ಅಲ್ಲಿ, ಊಟನೇ ಇರ್ತಾ ಇರ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಕೊಡ್ತಾ ಇದ್ರು, ಬಟ್ ನಮಗದು ತೃಪ್ತಿ ಆಗ್ತಾ ಇರ್ಲಿಲ್ಲ. ಓಕೆ, ಫಸ್ಟ್ ಹೋಗಿದ ತಕ್ಷಣನೇ ಸುದೀಪ್ ಸರ್ ನೋಡ್ಬೇಕಾಗತ್ತೆ. ಸುದೀಪ್ ಸರ್ ಹೇಗೆ ಅನಿಸ್ತು ಮಾತಾಡಿದ್ದಿಲ್ಲ? ಸುದೀಪ್ ಸರ್ ತುಂಬಾ ಖುಷಿ ಆಯ್ತು. ನಾನು ಜಸ್ಟ್ ಒಂದು 10 ದಿನದ ಹಿಂದೆ ಅವ್ರನ್ನ ದುಬೈಯಲ್ಲಿ ನೋಡಿರ್ತೀನಿ, ಸೈಮಾ ಅವಾರ್ಡ್ ಫಂಕ್ಷನ್ಗೆ ಹೋದಾಗ ಅಲ್ಲಿ ಮಾತಾಡ್ಸಿದ್ದೆ. ಇಮಿಡಿಯೇಟ್ ಆಗಿ ಇಲ್ಲಿ ಬಂದಿದ ತಕ್ಷಣ ಬಿಗ್ ಬಾಸ್ ಅನ್ನೋದೊಂದು ಕಾಲ್ ಬಂತು. ಮತ್ತೆ ಅವರನ್ನ ಸ್ಟೇಜ್ ಮೇಲೆ ನೋಡಿದಾಗ ಐ ವಾಸ್ ಸೋ ಹ್ಯಾಪಿ. ಖುಷಿ ಆಯ್ತು. ಲೈಕ್ ಅವ್ರನ್ನ ಮುಂಚೆ ನೋಡೋಕ್ಕಾಗಿಲ್ಲ. ನಾನು ಫಸ್ಟ್ ನೋಡಿದ್ದು ಸೈಮಾ ಅಲ್ಲೇ ಅವ್ರನ್ನ. ಅದಾದ್ಮೇಲೆ ಮತ್ತೆ ಬಿಗ್ ಬಾಸ್ ವೇದಿಕೆ ಮೇಲೆ ಸೆಕೆಂಡ್ ಟೈಮ್ ನೋಡಿದ್ದು. ಅವರ ಒಂದು ಗತ್ತು, ಎನರ್ಜಿ, ವಾವ್, ಈಸ್ ಸೋ ಹ್ಯಾಂಡ್ಸಮ್. ಎಷ್ಟು ಚೆನ್ನಾಗಿದ್ದಾರೆ ಅವ್ರನ್ನ ನೋಡಕ್ಕೆ. ನೈಸ್, ಇಟ್ ಇಸ್ ನೈಸ್ ಎಕ್ಸ್ಪೀರಿಯನ್ಸ್. ತುಂಬಾ ಖುಷಿ ಆಯ್ತು ಅವ್ರನ್ನ ನೋಡಿ. ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರು ನನಗೆ ಐ ವಾಸ್ ಸೋ ಹ್ಯಾಪಿ. ಓಕೆ, ಈಗ ಬಿಗ್ ಬಾಸ್ ಅಂದ ತಕ್ಷಣ ಒಬ್ರಿಗೆ ಥಾಟ್ ಬರುತ್ತೆ, ಈಗ ಹೀಗೆ ಇರ್ಬೇಕು ಹಾಗೆ ಇರ್ಬೇಕಂತ. ನಿಮಗೆ ಫಸ್ಟ್ ಥಾಟ್ ಬಂದಿದ್ದೇನೆ ಬಿಗ್ ಬಾಸ್ ಅಂದ ತಕ್ಷಣ? ತುಂಬ ಸ್ಟ್ರಾಂಗ್ ಆಗಿರ್ಬೇಕು, ಮೆಂಟಲಿ ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗಿರ್ಬೇಕು. ಹಂಗಿದ್ರೆ ಮಾತ್ರ ಬಿಗ್ ಬಾಸ್ ವೇದಿಕೆ. ಅಂಡ್ ಏನೇ ಒಂದು ಬ್ಲೇಮಿಂಗ್ಸ್ ಬಂದ್ರು ತಗೊಬೇಕು. ಅಂಡ್ ನಾವೂ ಅದಕ್ಕೆ ತಿರುಗಿಸ್ಕೊಡೋಷ್ಟು ಕೇಪಬಿಲಿಟಿ ಇರಬೇಕು. ಹಂಗಿದ್ದಾಗ ಬಿಗ್ ಬಾಸ್ ತುಂಬ ಚೆನ್ನಾಗಿ ಆಡ್ಬೋದು. ನನ್ನ ನೇಚರ್ ಸ್ವಲ್ಪ ಸಾಫ್ಟ್. ನಾನು ಜಗಳ ಆಡ್ತಿರ್ಲಿಲ್ಲ, ನಾನು ನಂದೇ ರೀತಿನಲ್ಲಿ ಆಟ ಆಡ್ತಾ ಇದ್ದೆ. ಓಕೆ, ನಾನು ನಿಮ್ಮನ್ನು ನೋಡ್ದಂಗೆ ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಅಂತ ನನಗೆ ಗೊತ್ತು. ನಿಮ್ಮನ್ನೇ ಹೀಗೆ ಅಂದರೆ ಬಿಗ್ ಬಾಸಿಂದ ಹೊರಗಡೆ ತೆಗ್ದಿದ್ದಾರೆ ಅಂದ ತಕ್ಷಣ ನನಗೆ ಆಶ್ಚರ್ಯ ಆಯಿತು. ಇಷ್ಟು ಚೆನ್ನಾಗಿ ಆಡ್ತಿರೋ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಎಂದಕ್ಕೆ ತೆಗಿತೀರ? ನಿಮ್ಗೆ ಎಷ್ಟು ಬೇಸರ ಆಯಿತು ಆತ ಬಿಗ್ ಬಾಸಿಂದ ಎಲಿಮಿನೇಟ್ ಆದಾಗ? ನಂಗೆ ಸಿಕ್ಕಾಬಿಟ್ಟೆ ಬೇಜಾರಿದೆ. ನಂಗೆ ಹೇಳೋಕ್ಕೆ ಆಗ್ತಿಲ್ಲ. ಸಾಕು ಬಿಡು 50 ದಿನ ಅಂತ ಅಂದ್ಕೊಂಡ್ರು, ಇಷ್ಟು ದಿನ ಇದ್ದೀನಿ, ಇಷ್ಟು ಜನದ ಪ್ರೀತಿ ಸಿಕ್ಕಿದೆ ಅಂತ. ಮೀನ್ವೈಲ್ ಇಷ್ಟು ಬೇಗ ಮುಗ್ದೋಯ್ತಾ? ನಾನು ಏನು ಕಡಿಮೆ ಆಗಿದ್ದೆ, ಎಲ್ಲಿ ನಂದು ಮಿಸ್ ಆಯಿತು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ನಾನು 100% ಎಫರ್ಟ್ ನಾನು ಹಾಕಿದ್ದೀನಿ. ಟಾಸ್ಕ್ ಅಂತ ಬಂದಾಗಿರ್ಬೋದು, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ. ಅಂಡ್ ಮನೇಲಿ ಎಲ್ಲರ ಜೊತೆಗೂ ಹೊಂದಾಣಿಕೆ ಅಂತ ಇದ್ದೆ. ಅವರು ಜಾಸ್ತಿ, ಇವರು ಕಮ್ಮಿ, ಅಥವಾ ಅವ್ರು ಕಂಡ್ರೆ ನನಗಾಗಲ್ಲ, ಅವ್ರಿಗೆ ನನ್ನ ಮೇಲೆ ದ್ವೇಷ ಇದೆ ಅನ್ನೋದು ಏನಿಲ್ಲ. ಇನ್ವಾಲ್ವ್ಮೆಂಟ್ ಅಂತ ಬಂದಾಗಲೂ ಎಲ್ಲರ ಜೊತೆಗೂ ಚೆನ್ನಾಗಿದೆ. ಬಟ್ ಎಲ್ಲಿ ಯಾವ ಫ್ಯಾಕ್ಟರ್ಸ್ ಡೌನ್ ಆಯಿತು, ಯಾಕೆ ನನ್ನನ್ನು ಹೊರಗೆ ಕಳಿಸಿದ್ರು ಅನ್ನೋದು ನಂಗೆ ಗೊತ್ತಿಲ್ಲ. ನಾನು ತುಂಬ ಮಿಸ್ ಮಾಡ್ಕೋತೀನಿ ಆ ಮನೇನ. ಓಕೆ, ನಿಮ್ಮ ಪ್ರಕಾರ ಏನೊಂದು ಮಿಸ್ ಆಗಿ ನಾನು ಹೊರಗಡೆ ಬಂದೆ ಅನ್ಸುತ್ತೆ? ಅಲ್ಲಿ ನಾಮಿನೇಷನ್ಸಿಗೆ ಅವ್ರು ಕೊಟ್ಟಿದ್ದ ರೀಸನ್ ಇನ್ನೂ ಎಂಟರ್ಟೈನ್ಮೆಂಟ್ ಬೇಕು, ಹಾಗಾಗಿ ನಿಮ್ಮನ್ನು ನಾಮಿನೇಟ್ ಮಾಡ್ತಿದ್ದೀವಿ ಅಂತಾನೆ ಇಡೀ ಮನೆ ನಾಮಿನೇಟ್ ಮಾಡಿದ್ದು. ತಿರ್ಗಾ ನಾನು ಕೇಳ್ತೀನಿ, ಓಕೆ ನನ್ನ ಹತ್ರ ಎಂಟರ್ಟೈನ್ಮೆಂಟ್ ಇಲ್ಲ, ನೀವೆಷ್ಟು ಮಟ್ಟಿಗೆ ಎಂಟರ್ಟೈನ್ ಮಾಡ್ತಿದ್ದೀರಾ, ನೀವೆಲ್ಲ ಯಾರ್ಯಾರು ಏನೇನು ಎಂಟರ್ಟೈನಿಂಗ್ ಕಂಟೆಂಟ್ ಕೊಡ್ತಾ ಇದ್ದೀರಾ ಅನ್ನೋದು ನಂದು ಕ್ವಶನ್ ಆಗಿತ್ತು. ಅದಕ್ಕೆ ಯಾರು ಆನ್ಸರ್ ಮಾಡಲಿಲ್ಲ. ಬಟ್ ಪರ್ಟಿಕ್ಯುಲರ್ ಆಗಿ ನಾನೇ ಯಾಕೆ ಹೊರಗೆ ಬಂದೆ ಅನ್ನೋದು ನನಗೂ ಇನ್ನೂ ಅದು ಅರ್ಥ ಆಗ್ತಿಲ್ಲ. ಬಟ್ ಅಲ್ಟಿಮೇಟ್ಲಿ ಇಟ್ಸ್ ಅ ಬಿಗ್ ಬಾಸ್ ಡಿಸಿಷನ್. ಓಕೆ, ಈಗ ಹೊರಗಡೆ ಒಂದು ಕಂಟೆಂಟ್ ಓಡಾಡ್ತಿದ್ದೀನಿ ಅಂದರೆ ನಿಮ್ಮ ಮತ್ತೆ ಧರ್ಮಕೀರ್ತಿ ಸರ್ದೇನಿದೆ, ಜಾಸ್ತಿ ರೀಲ್ಸ್ಗಳು ಓಡಾಡ್ತಿದೆ. ಏನಂದರೆ ನೀವು ಧರ್ಮ ಸರ್ದು ಪೇರಿಂಗ್ ಅಂತ ಬಿಗ್ ಬಾಸ್ ಅಲ್ಲಿ ಓಡಾಡ್ತೀವಿ. ನಿಮ್ಮ ಪ್ರಕಾರ ನಿಮ್ಮ ಪೇರಿಂಗ್ ಆಗಿ ಯಾರಿದ್ದಿದ್ದು ಬಿಗ್ ಬಾಸ್ ಅಲ್ಲಿ? ಅಲ್ಲಿ ಪರ್ಟಿಕ್ಯುಲರ್ ಧರ್ಮ ಅಂತಾನೆ ಅಲ್ಲ, ನಾನು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಚೈತ್ರ, ಭವ್ಯ, ತ್ರಿವಿಕ್ರಮ್ ಇವರೊಟ್ಟಿಗೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಧರ್ಮ ಅಂತ ಬಂದಾಗ ಒಂದು ಕಂಫರ್ಟ್ ಝೋನ್ ಇತ್ತು, ಇಲ್ಲ ಅಂತ ಏನಿಲ್ಲ. ಯಾಕಂದ್ರೆ ಅವರೊಟ್ಟಿಗೆ 3 ಸಿನಿಮಾ ಆ್ಯಕ್ಟ್ ಮಾಡಿದ್ದೆ. ಆ್ಯಂಡ್ ನಂಗೆ ಅವ್ರ ಹಳೆ ಫ್ರೆಂಡ್ ಕೂಡ ಇಂಡಸ್ಟ್ರಿನಲ್ಲಿ. ಹಾಗಾಗಿ ಅಲ್ಲಿ ಒಳಗಡೆ ನಾವು ಜಾಸ್ತಿ ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ. ಬಟ್ ಆಚೆಗಡೆ ನಂದು ಧರ್ಮಂದು ಪೇರ್ ಜನ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಸಿನ್ಸ್ ನಾವು ಒಟ್ಟಿಗೆ ಆ್ಯಕ್ಟ್ ಮಾಡೋದ್ರಿಂದ 3 ಸಿನಿಮಾ ಮಾಡಿದೀವಿ ಅಂದ್ರೆ ನಮ್ಮ ಪೇರ್ ಚೆನ್ನಾಗಿದೆ ಅಂತ. ಸೊ ಅದು ಜನಕ್ಕೆ ಇಷ್ಟ ಆಗಿದೆ. ಅದಕ್ಕೆ ಅಷ್ಟೊಂದು ಫ್ಯಾನ್ ಪೇಜಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅಷ್ಟೊಂದು ವಿಡಿಯೋಸ್ಗಳು ಹಾಕೊಂಡಿದ್ದಾರೆ. ಅಲ್ಟಿಮೇಟ್ಲಿ ಖುಷಿ ಆಗುತ್ತೆ. ಇಬ್ರು ಹೀರೋಯಿನ್ ಅಲ್ವಾ ಸಿನಿಮಾದಲ್ಲಿ. ಓಕೆ, ಲಾಯರ್ ಜಗದೀಶ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮನುಷ್ಯ?
ನನಗೆ ಅವ್ರ ಹೊರಗಡೆ ಲೈಫ್ ನಂಗೆ ಏನೂ ಗೊತ್ತಿಲ್ಲ ಅವ್ರು ಹೇಗಿದ್ರು ಅಂತ. ಅಲ್ಲಿ ನನಗೆ ಚೈತ್ರ, ಜಗದೀಶ್, ಸುರೇಶ್ ತುಂಬ ಹೊಸ ಪರಿಚಯ. ಮಿಕ್ಕಿದವ್ರನ್ನ ಆನ್ ಸ್ಕ್ರೀನ್ ಆದ್ರೂ ನಾನು ನೋಡಿರ್ತೀನಿ, ಅವ್ರ ಬಗ್ಗೆ ಸೋಷಿಯಲ್ ಮೀಡಿಯಾಲಾದ್ರೂ ಗೊತ್ತಿರುತ್ತೆ, ಪರಿಚಯ ಸ್ವತಃ ಐ ಮೀನ್ ವೈಯಕ್ತಿಕವಾಗಿ ಪರಿಚಯ ಇಲ್ಲ ಅಂದ್ರೂ. ಜಗದೀಶ್ ಅಂತ ಬಂದಾಗ ಒಳಗಡೆ ಏನಿದ್ರು ಅದಷ್ಟೇ ನನಗೆ ಗೊತ್ತಿದೆ. ಒಳಗಡೆ ತುಂಬ ಕಾಮಿಡಿ ಮಾಡ್ತಿದ್ರು, ಎಂಟರ್ಟೈನಿಂಗ್ ಆಗಿದ್ರು ಬೆಳಗ್ಗೆಯಿಂದ ಸಂಜೆವರೆಗೂ. ಸಮ್ಟೈಮ್ಸ್ ಜಗಳನೂ ಆಡ್ತಾ ಇದ್ರು. ಬಟ್ ನಾನು ಅಂತ ಬಂದಾಗ ನಾವಿಬ್ರು ಯಾವತ್ತೂ ಜಗಳ ಆಡಿಲ್ಲ, ನಾವಿಬ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಬಟ್ ಆಚೆಗಡೆ ಏನೇನೋ ಹೇಳಿದಾರೆ, ಜಗದೀಶ್ ಸರ್ ಯಾಕೆ ಈಗ ತರ ಎಲ್ಲ ಹೇಳಿದಿರಾ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಸೈಲೆಂಟ್ ಕಿಲ್ಲರು, ಗಾಡ್ ಫಾದರು ಏನು ಇರಿ ನೀವು ಸಿಗಿ ನಿಮಗೆ ಮಾಡ್ತೀನಿ ನಾನು. ಬಟ್ ಆ ಥರ ಏನಿಲ್ಲ, ಸೈಲೆಂಟ್ ಕಿಲ್ಲರ್ ಅಂತ ಪ್ರಾಬಬ್ಲಿ ನಾನು ಸ್ಟ್ರಾಂಗ್ ಇದ್ದೀನಿ. ಅಂದ್ರೆ ಜಾಸ್ತಿ ಜಗಳ ಆಡಿಲ್ಲ ಅಂತಂದ್ರೂ ಅವಳಿಗೆ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇದೆ. ಸೊ ಸೈಲೆಂಟಾಗಿದ್ರೂ ಅವಳಿಗೆ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇದೆ ಅನ್ನೋ ಥರ ಸೈಲೆಂಟ್ ಕಿಲ್ಲರ್ ಅಂತ ಹೇಳಿರ್ತಾರೆ. ಬಟ್ ಗಾಡ್ ಫಾದರ್ ಇದ್ದಾರೆ ಅಂತ ಹೇಳಿದ್ದು ಐ ಡೋಂಟ್ ನೋ ಯಾಕಾಗಿ ಹೇಳಿದ್ರು, ಅದು ನನಗೆ ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ನನಗೂ ಜಗದೀಶ್ ಸರ್ಗೂ ಒಂದೊಳ್ಳೆ ಬಾಂಡಿಂಗ್ ಇತ್ತು. ನಾನು ಯಾವತ್ತೂ ಅವ್ರ ಜೊತೆ ಜಗಳ ಆಡಿಲ್ಲ, ಒಂದು ಮಗಳು ಥರ ಟ್ರೀಟ್ ಮಾಡ್ತಾ ಇದ್ರು. ನಾನು ಸಮ್ಟೈಮ್ಸ್ ಡ್ಯಾಡಿ ಮೈ ಲವ್ ದಿ ಡ್ಯಾಡಿ ಅಂತ ಹಾಡು ಕೂಡ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಅವರೊಟ್ಟಿಗೆ. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಫಸ್ಟ್ ವಾರಗಳಲ್ಲಿ ಹೋದಾಗ ಅನ್ನನ ಬಿಸಾಕೋದಿದೆಯಲ್ಲ, ಅದೊಂದು ನಂಗೆ ಒಂದು ಬೇಜಾರಾಯ್ತು. ಯಾ ಕಾರಣಕ್ಕೆ ಅಂದ್ರೆ ಏನು ಊಟ ಸರಿಯಾಗಿ ಸಿಗ್ತಿರ್ಲಿಲ್ವ ಬಿಗ್ ಬಾಸ್ ಅಲ್ಲಿ, ಏಂತಕ್ಕೆ ಅಂತ? ಫಸ್ಟ್ಲಿ ಎಲ್ಲ ಚಾನಲ್ಸಲ್ಲೂ ಸಾರಿ ಕೇಳಿದ್ದೀನಿ. ನಾನು ಈ ಚಾನಲಲ್ಲೂ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅನ್ನನ ಡಸ್ಟ್ಬಿನ್ನಿಗೆ ಹಾಕಿದ್ದಕ್ಕೆ. ನಾನು ಇಡೀ ಕರ್ನಾಟಕದ ಮುಂದೆ ಕ್ಷಮೆ ಕೇಳ್ತೀನಿ. ಅನ್ನದ ಬೆಲೆ ಏನು ಅಂತ ನಂಗೂ ತುಂಬಾ ಚೆನ್ನಾಗಿ ಗೊತ್ತು. ಬಟ್ ಬಿಗ್ ಬಾಸ್ ವೇದಿಕೆ ಅಂತ ಬಂದಾಗ ಅಲ್ಲಿ ನಾವು ನರ್ಕ ಕಳ್ಸಿರ್ತೀವಿ. ನರ್ಕ ನಿವಾಸಿಗಳಿಗೆ ಅವ್ರದ್ದೇ ಆದಂಥ ಫುಡ್, ಸ್ವರ್ಗ ನಿವಾಸಿಗಳಿಗೆ ಬಿಗ್ ಬಾಸೇ ಊಟ ಒಂದೆರಡು ದಿನ ಕಳಿಸ್ಕೊಟ್ಟು ಅವ್ರಿಗೆ ಮಾಡ್ಕೊಳಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರ್ತಿತ್ತು. ಎಲ್ಲ ತರಕಾರಿ, ಎಲ್ಲ ದಿನಸಿ, ಆಮೇಲೆ ಫ್ರೂಟ್ಸ್, ವೆಜಿಟೇಬಲ್ಸ್, ಐಸ್ ಕ್ರೀಮ್, ಚಾಕ್ಲೇಟ್ಸ್, ಎವ್ರಿಥಿಂಗ್ ಸ್ವರ್ಗ ನಿವಾಸಿಗಳಿಗೆ ಸ್ವರ್ಗದಲ್ಲಿ ಇರೋ ಥರನೇ ಕೊಟ್ಟಿದ್ರು. ನಮಗೆ ನರ್ಕ ಅಂದರೆ ನರ್ಕ ಅಂತ ಫೀಲ್ ಮಾಡಿಸ್ಬೇಕಲ್ವ. ಹಾಗಾಗಿ ಬೆಳಗ್ಗೆ ಹೊತ್ತು ಪೊಂಗಲ್ಗಳಲ್ಲಿ ಏನಿರ್ತಾ ಇತ್ತು ಅಂದರೆ ಅನ್ನ, ಬೇಳೆ, ಉಪ್ಪು, ಅರಿಶಿನ. ಉಪ್ಪು ಸ್ವಲ್ಪ ತುಂಬ ಕಮ್ಮಿ ಉಪ್ಪು ಇರ್ತಾ ಇತ್ತು, ಖಾರ ಎಣ್ಣೆ ಏನೂ ಇರ್ತಾ ಇರಲಿಲ್ಲ. ಮಧ್ಯಾಹ್ನ ರಾಗಿ ಗಂಜಿ, ರಾತ್ರಿ ಮೊಸರನ್ನ ಕೊಡ್ತಾ ಇದ್ರು. ಮೊಸರು ನನಗೆ ಅಭ್ಯಾಸ ಇಲ್ಲ. ಒಂದಿನ ಊಟ ಬಿಟ್ಟೆ, ನೆಕ್ಸ್ಟ್ ಡೇನೂ ಊಟ ಬಿಟ್ಟೆ. ಮೂರನೇ ದಿನಕ್ಕೆ ಏನಾಯ್ತು ಅಂದರೆ ಬೆಳಗ್ಗೆದೇ ತಿನ್ನೋಣ ಮೊಸರನ್ನದ ಬದಲು, ಅಂದರೆ ರಾತ್ರಿ ಊಟಕ್ಕೆ ಬೆಳಗ್ಗೆದೇ ತಿನ್ನೋಣ, ನಂಗೆ ಅದನ್ನು ತಿನ್ನಕ್ಕೆ ಆಗ್ತಾ ಇಲ್ಲ, ಮೊಸರನ್ನ ತಿನ್ನಕ್ಕೆ ಆಗ್ತಿಲ್ಲ ಅಂತ ಅದು ನಿಂತ್ಕೊಂಡು. ನಿಮಗೆ ಗೊತ್ತು ಪೊಂಗಲ್ ಅಂದರೆ ತೆಳ್ಳಗೆ ಮಾಡಿದಾಗ ಬಿಸಿ ಬಿಸಿ ಸ್ವಲ್ಪ ತಿನ್ಬೋದು, ಅರ್ಧ ಗಂಟೆ ಆರಿದ್ರೇ ಅದನ್ನು ತಿನ್ನೋಕ್ಕಾಗಲ್ಲ. ಇನ್ನು ಬೆಳಗ್ಗೆ ಮಾಡಿರೋದು, ಅದಕ್ಕೆ ಉಪ್ಪು ಖಾರ ಏನೂ ಇರೋದಿಲ್ಲ. ಅದನ್ನು ಗಟ್ಟಿ ಆಗಿತ್ತು. ತಿನ್ನಕ್ಕಂತ ಹೋದೆ, ಅದಾಗಲಿಲ್ಲ. ಸ್ವಲ್ಪ ಆಲ್ರೆಡಿ ಅದು ಹೋದಂಗಾಗಿತ್ತು, ಅನ್ನ ಹೋದಂಗಾಗಿತ್ತು. ಬಾಯಲ್ಲಿ ಇಟ್ಕೊಂಡೆ, ಅದಾಗಲಿಲ್ಲ ತಿನ್ನೋಕ್ಕೆ. ಹಾಗಾಗಿ ಅದನ್ನ ಡಸ್ಟ್ಬಿನ್ನಿಗೆ ಹಾಕಿದೆ. ಬಿಕಾಸ್ ಸೇಮ್ ಊಟ 3-4 ದಿನ ಹೇಗೆ ತಿನ್ನೋಕ್ಕಾಗುತ್ತೆ? ಅದಷ್ಟೇ ಬಿಟ್ಟು ಅನ್ನದ ಮೇಲೆ ಯಾವುದೇ ರೀತಿ ದುರಾಂಕಾರ ನನಗಿಲ್ಲ. ಅದಾದ್ಮೇಲೆ ನನಗೆ ಅರ್ಥ ಆಯ್ತು ಊಟದ ವ್ಯಾಲ್ಯೂ ಎಷ್ಟು. ಊಟ ಇಲ್ಲಾಂದ್ರೆ ನಾವ್ ಹೆಂಗ್ ಪ್ರಪಂಚದಲ್ಲಿ ಏನಿಲ್ಲ ಅಂದ್ರೂ ಬದುಕ್ಬೋದು, ಊಟ ಇಲ್ಲಾಂದ್ರೆ ಹೆಂಗ್ ಬದುಕಕ್ಕಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡೆ. ಈ 10 ಬಿಗ್ ಬಾಸ್ ಸೀಸನ್ಗಳನ್ನ ಕಂಪೇರ್ ಮಾಡಿದ್ರೆ ಈ 11 ಸೀಸನ್ ಏನಿದೆ, ನೀವು ಹೋದಾಗ ಸ್ವರ್ಗ ನರಕ ಅಂತ ಎರಡಿತ್ತು. ನಿಮ್ಮನ್ನ ಫಸ್ಟ್ ಟೈಮ್ ನರಕಕ್ಕೆ ಹಾಕ್ಬಿಟ್ರು, ಆ ಒಂದು ಮೂಮೆಂಟಿಗೆ ಏನ್ ಅನಿಸ್ತು ನಿಮ್ಗೆ ಅಂತ? ನನಗೆ ಅದೊಂದು ಬೇಜಾರಿದೆ. ಅದು ಅಲ್ಟಿಮೇಟ್ ಅಗೇನ್ ಬಿಗ್ ಬಾಸ್ ಅವರ ನಿರ್ಧಾರ. ಅವ್ರ ನಿರ್ಧಾರ ಆಗಿರೋ ಏನು ಬೇಜಾರಾಗ್ತಾ ಇರಲಿಲ್ಲ. ಅಲ್ಲಿರೋ ಕಂಟೆಸ್ಟೆಂಟ್ಸ್ಗಳ ಕಡೆಯಿಂದಾನೇ ನಮಗೆ ಹೇಳ್ತಾರಲ್ವ, ಇವ್ರು ನರ್ಕಕ್ಕೆ ಹೋಗ್ಬೇಕು, ಇವ್ರು ಸ್ವರ್ಗಕ್ಕೆ ಹೋಗ್ಬೇಕು ಅಂತ. ನಾನೇನು ತಪ್ಪು ಮಾಡಿದ್ದೆ? ಬಿಕಾಸ್ ನರ್ಕ ಅಂತ ತಗೊಂಡಾಗ ಏನು ಬೇಜಾರಾಗ್ಲಿಲ್ಲ. ಅಲ್ಲಿ ಒಳಗೆ ಹೋದ್ಮೇಲೆ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳಿದೆ ಅಲ್ವಾ. ಇವ್ರು ಆರಾಮಾಗಿ ಊಟ ಮಾಡ್ತಿರ್ತಾರೆ, ನಮಗೆ ಊಟ ಕೊಡಲ್ಲ. ಇವ್ರು ಆರಾಮಾಗಿ ಚಂದ ಡ್ರೆಸ್ ಮಾಡ್ಕೊಂಡು ಓಡಾಡ್ತಿರ್ತಾರೆ, ನಮ್ಗಿಲ್ಲ. ಅವ್ರಿಗೆ ಕಾಫಿ ಇರುತ್ತೆ, ನನಗೆ ಕಾಫಿ ಅಡಿಕ್ಟೆಡ್, ಕಾಫಿ ಇರ್ತಾ ಇರ್ಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ತಣ್ಣೀರ್ ಸ್ನಾನ ನಂಗೆ ಅಭ್ಯಾಸ ಇಲ್ಲ, ಅದನ್ನು ಅಭ್ಯಾಸ. ನಿಮ್ ಜಸ್ಟ್ ಇಮ್ಯಾಜಿನ್ ಥಂಡಿ ಕೊರಿತಾ ಇರುತ್ತೆ, ಒಳಗಡೆ AC ನಲ್ಲೇ ಇರ್ತೀವಿ, ಆ ನೀರು ಕುಡಿಯೋಕ್ಕೂ ಮಡಕೆ. ಬಿಗ್ ಬಾಸ್ ವಾತಾವರಣ ಫುಲ್ AC-ನೇ ಇರುತ್ತೆ. ಫುಲ್ AC ಒಳಗಡೆ ಇರ್ತೀವಿ. ಬಿಕಾಸ್ ಲೈಟ್ಸ್ ಜಾಸ್ತಿ ಇರುತ್ತಲ್ಲ, ಅದಕ್ಕೆ AC ಇರುತ್ತೆ. ಅಂಡ್ ಮಡಕೆ ನೀರು, ಆ ನೀರು ಕುಡಿಯೋಕ್ಕೂ ಆಗ್ತಾ ಇಲ್ಲ. ತಣ್ಣೀರು ಕುಡಿಯೋಕೆ ಆಗದೆ ಇರೋ ನೀರನ್ನ ಸ್ನಾನ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ. ಅಂಡ್ ಒಂದೇ ಬಾತ್ರೂಮ್, ಹುಡುಗರಿಗೆ ಒಂದೇ ಬಾತ್ರೂಮ್, ಅಲ್ಲೇ ಸ್ನಾನ, ಅಲ್ಲೇ ತಟ್ಟೆ ತೊಳ್ಕೊಂಡ್ ಬರ್ಬೇಕು. ನರಕಕ್ಕೆ ಮಾತ್ರ ಫೆಸಿಲಿಟಿ ಇದೆ. ನರಕಕ್ಕೆ ಒಂದೇ. ಅಲ್ಲಿ ಏನ್ ನಮ್ಗೆ ಸೋಪು ಬ್ರಷ್ ಏನೂ ಇಲ್ಲ, ನಾವೇನೋ ತಗೊಂಡು ಹೋಗಿರ್ತೀವಿ ಅಷ್ಟೇ. ಬಟ್ ಅವ್ರು ಹೇಳಿದ್ರು ಎಲ್ಲ ಒಳಗಿರುತ್ತೆ ಅಂತ, ಏನು ತಗೊಂಡು ಹೋಗಿಲ್ಲ ನಾವು. ಎಷ್ಟು ಕಷ್ಟ ಆಯ್ತು ಅಂತಂದ್ರೆ ಅವಾಗ ಅನಿಸ್ತು, ಯಾಕೆ ನಾವೇನ್ ತಪ್ಪು ಮಾಡಿದೀವಿ ಅಂತ ನರಕಕ್ಕೆ ಚೂಸ್ ಮಾಡಿದ್ರು. ಆಮೇಲೆ ಈವನ್ ವೀಕೆಂಡ್ ಎಪಿಸೋಡ್ಸ್ ಅಲ್ಲೂ ನಾವ್ ಹಿಂಗ್ ಕಂಬಿ ಇಟ್ಕೊಂಡು ನಿಂತಿರ್ತಾ ಇದ್ವಿ, ಅದೆಲ್ಲ ಒಂದ್ ಕಡೆ ಫೀಲ್ ಆಗ್ತಿತ್ತು. ಬಟ್ ಸ್ಟಿಲ್ ಏನ್ ಅನ್ಸ್ತಾ ಇತ್ತು, ಇದೊಂದು ಚಾಲೆಂಜ್, ಇದನ್ನ ನಾನು ಫೇಸ್ ಮಾಡಿ ಇಲ್ಲಿಂದ ನಾನು ಹೊರಗೆ ಬರ್ತೀನಿ ಅನ್ನೋದಾದ್ರೆ ನನ್ನ ಲೈಫಲ್ಲಿ ಏನ್ ಬೇಕಾದ್ರೂ ಚಾಲೆಂಜಸ್ನ ಫೇಸ್ ಮಾಡ್ತೀನಿ. ಬಿಕಾಸ್ ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್. ಆಚೆಗಡೆ ನಿಮ್ ನೋಡಿರ್ತೀರಾ ನನ್ನ ಲೈಫ್, ಆರಾಮಾಗಿದ್ದೆ, ತಿನ್ಕೊಂಡು ಆಟ ಆಡ್ಕೊಂಡು. ಅಲ್ಲಿ ಸಡನ್ ಆಗಿ ಹೋಗಿ ಸ್ಟಾರ್ಟಿಂಗ್ ಅನ್ಸಿದಂಗೆ ಬಿಗ್ ಬಾಸ್ ಹೋದ್ಮೇಲೆ ನೀವು ಹೇಗಿರ್ತೀರೋ, ಇಲ್ಲಿ ತುಂಬಾ ಸಾಫ್ಟ್ ಆಗಿರ್ತೀರಿ, ಹೋದ್ಮೇಲೆ ಹೇಗಿರ್ತೀರೋ ಅಂತ ನಂಗೆ ಫಸ್ಟ್ ಥಾಟ್ ಬಂದಿದೆ ಅದು. ಎಕ್ಸಾಕ್ಟ್ಲಿ, ಅದರಲ್ಲೂ ನರ್ಕ.
ಹೌದು. ಸೊ ಹಂಗಿದ್ದಾಗ ನಾನು ಫೇಸ್ ಮಾಡ್ಬೇಕಿದ್ದೀನಿ, ಅವಾಗಲೇ ನನ್ನ ಲೈಫ್ ನಾನು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡ್ಕೊಳಕ್ ಸಾಧ್ಯ ಅಂತ ಅದನ್ನ ನಾನು ಫೇಸ್ ಮಾಡಿದೆ. ಟಾಸ್ಕ್ ಬಂದಾಗ್ಲೂ ಹೊಟ್ಟೆಗೆ ಊಟ ಸರಿಯಾಗಿಲ್ಲ ಅಂದ್ರು, ಹಸ್ವು ಆಗ್ತಿದ್ರು ಹೋಗಿ ಟಾಸ್ಕ್ ಆಡಿ ಗೆದ್ದೆ, ನಾಮಿನೇಷನ್ಸ್ ಇಂದನು ಸೇಫ್ ಆದೆ. ಅಂಡ್ ಇನ್ನೊಂದು ಟ್ರಾಜಿಡಿ ಏನಂತಂದ್ರೆ, ನರಕ ನಿವಾಸಿಗಳು ಹೋಗಿ ಸ್ವರ್ಗದಲ್ಲಿರೋದು ಪಾತ್ರೆ ತೊಳಿಬೇಕಾಯ್ತಾ. ಅವರು 16 ಜನ ಇದ್ದಾಗ ತಿಂತಾರೆ ಇಡ್ತಾರೆ, ಕುಡಿತಾರೆ ಇಡ್ತಾರೆ, ಇಷ್ಟು ಪಾತ್ರೆ ರಾಹುಲ್. ನಿಜವಾಗ್ಲು ನಾನು ಮನೇಲಿ ಪಾತ್ರೆನೇ ತೊಳಿಯಲ್ಲ. ಅಲ್ಲಿ ಹೋಗ್ಬಿಟ್ಟು ಅಂದ್ರೆ ಎಸಿಟೇಟ್ ಎಂತ ಮಾಡ್ತೀವಿ, ಎಲ್ಲೂ ಬೇಜಾರಾಗಿಲ್ಲ, ಮಾಡೋಣ ಅಂತ ಅಷ್ಟು ಪಾತ್ರೆ. ಅಂದ್ರೆ ಅಲ್ಲಿ ಬೇಜಾರಾಗ್ತಿದ್ದು ಏನ್ ಗೊತ್ತಾ, ಊಟ ಎಲ್ಲ ಸಗ್ದು ಒಂದ್ ಬೌಲ್ಗೆ ಹಾಕಿಟ್ಟು ಅದನ್ನ ತೊಳಿಯಕ್ ತಗೊಂಡ್ ಹೋಗ್ತಿದ್ನಲ್ಲ, ಅದು ಒಂದ್ ಸ್ಪೂನು ತಿನ್ನಂಗಿರ್ಲಿಲ್ಲ, ಫ್ರೂಟ್ಸ್ ನ ಮುಟ್ಟಂಗಿರ್ಲಿಲ್ಲ. ಅವಾಗ ತುಂಬಾ ಬೇಜಾರ, ಊಟ ಕೈಯಲ್ಲಿದ್ರು ತಿನ್ನಕ್ ಆಗ್ತಿಲ್ಲ. ಟಾಸ್ಕ್ ಬಿಗ್ ಬಾಸ್ ಆದೇಶ, ನಾವೇನಾದ್ರು ತಿಂದ ಆಮೇಲೆ ಇಡೀ ಮನೆಗೆ ಶಿಕ್ಷೆ ಆದ್ರೆ ಯಾಕೆ ಬೇಕು ಅಂತ ತಿಂತಾ ಇರ್ಲಿಲ್ಲ. ಅದೆಲ್ಲ ಕಂಟ್ರೋಲಿಂಗ್ ಕೆಪಾಸಿಟಿ ಬಂದು, ಸೆಲ್ಫ್ ಕಂಟ್ರೋಲ್. ಮನೇಲಿ ಎಲ್ಲಿ ಒಂದೊಂದ್ಸಲ ಕುತ್ಕೊಂಡೆ ಒಂದೊಂದ್ ಚಾಕ್ಲೇಟ್ ಪೂರ್ತಿ ತಿಂತೀನಿ, ಫ್ರೂಟ್ಸ್ ದಿನ ಫ್ರೂಟ್ಸ್ ತಿನ್ಕೊಂಡೆ ಜೀವನ ಮಾಡೋದು, ಅಲ್ಲಿ ಫ್ರೂಟ್ಸೇ ಮುಟ್ಟಕ್ ಬಿಡ್ತಾ ಇರ್ಲಿಲ್ಲ. ಅದೊಂದ್ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಅದು ಬಿಟ್ಟು ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಈ ಸ್ವರ್ಗ ನರಕ ಅನ್ನೋದು ಗೇಟ್ ಯಾವಾಗ ತೆಗೆದ್ರು ಆ ಫಸ್ಟ್ ಮೂಮೆಂಟ್ ನಿಮ್ಗೆ ಏನಿಸ್ತು, ಎಲ್ಲ ಒಟ್ಟಿಗೆ ಇರ್ಬೋದು ಅನ್ಸ್ದಾಗ? ಆ ಮೂಮೆಂಟ್ ತುಂಬಾ ಖುಷಿ ಆಯ್ತಾಯ್ತು. ಅವತ್ತೇ ಫಸ್ಟ್ ಬಿಗ್ ಬಾಸ್, ಅನುಷಾ ಹೇಗಿದ್ದೀರಾ, ಹೇಗೆ ಅನ್ನಿಸ್ತು ಇಷ್ಟು ದಿನ ನರಕದಲ್ಲಿ ಇದು, ಖುಷಿ ಆಗ್ತಿದ್ಯಾ ಸ್ವರ್ಗಕ್ಕೆ ಬಂದು ಅಂತ ಕೇಳಿದ್ರು. ಅದೊಂದು ಫಸ್ಟ್ ಟೈಮ್ ಬಿಗ್ ಬಾಸ್ ಮಾತಾಡಿಸ್ತಾ ಇರೋದು ಅನ್ನೋದೊಂದು ಖುಷಿ ಆಯ್ತು. ಅದಾದ್ಮೇಲೆ ಒಳಗೆ ಬಂದ ತಕ್ಷಣ ನಮಗೆ ನರ್ಕ ಅನ್ನೋದೇ ಫೀಲಲ್ಲಿ ಇದ್ವಲ್ಲ, ಆ ಸೋಫಾ ಮೇಲೆ ಕುತ್ಕೋಬೇಕಾದ್ರೆ ಅಯ್ಯೋ ಇಲ್ಲಿ ಕುತ್ಕೊಂಡ್ರೆ ಬೈತಾರೇನೋ, ಇಲ್ಲಿ ನಮ್ ಜಾಗ ಅಲ್ಲ, ನಮ್ ಜಾಗ ಅಲ್ಲಿ ನರ್ಕ ಇದ್ದಿದ್ದಲ್ಲ, ಕುತ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ. ಆಮೇಲೆ ಅಡುಗೆ ಮನೇಲಿ ಹೋಗಿ ಏನಾದ್ರು ಒಂದು ಫ್ರಿಡ್ಜಲ್ಲಿ ಹಿಂಗೆ ಎತ್ಕೊಂಡು ಹಿಂಗೆ ತಿನ್ನೋದಕ್ಕೂ ಭಯ, ಬೈದ್ಬಿಟ್ರೆ. ಯಾಕಂದ್ರೆ ಅದು ಅಡ್ಜಸ್ಟ್ ಆಗೋಗಿತ್ತಲ್ಲ 15 ದಿನದಿಂದ ನರ್ಕದಲ್ಲಿದ್ದಾಗ. ಬೆಡ್ ಮೇಲೆ ಮಲಗ್ಬೇಕಾದ್ರು ಇದು ನಮ್ದಲ್ಲ. ನಂಗೆ ಹೆಂಗಾಗಿತ್ತು ಅಂದ್ರೆ, ನಾನು ಯಾರೋ ಕೆಲ್ಸದವಳೆ, ಕೆಲ್ಸದವ್ರು ಅಂತ ಅನ್ನೋದಕ್ಕಿಂತ ಹಂಗಿರುತ್ತಲ್ವ ಟ್ರೀಟ್ಮೆಂಟು. ಈಗ ನಾವು ಕೆಲ್ಸದವ್ರು ಅಲ್ಲೇ ಇರಬೇಕು, ಶ್ರೀಮಂತರು ಇಲ್ಲೇ ಇರಬೇಕು, ಆ ಥರ. ಅವರೆಲ್ಲ ಶ್ರೀಮಂತರು, ನಾವೆಲ್ಲ ಕೆಲ್ಸದವರು. ನಾವು ಹೋಗ್ಬಿಟ್ಟು ಅದನ್ನ ಉಪಯೋಗಿಸಿದ್ರೆ ನಮಗೆ ಅವ್ರು ಬೈತಾರೆ. ಆ ಮನೋಭಾವನೆ ನನಗೆ ಒಳಗಡೆ ಹೋಗಿದ ತಕ್ಷಣ ನನ್ಗೆ ಆಗ್ತಾ ಇಲ್ಲ. 1 ದಿನ 2 ದಿನ ಬೇಕಾಗಿತ್ತು ಅದನ್ನ. ಇಲ್ಲ, ಇದೆಲ್ಲ ನಮ್ಗೆ ಇರೋದು, ನಾವು ಇದನ್ನ ಯೂಸ್ ಮಾಡ್ಬೋದು, ನಾವು ಇಲ್ಲಿ ಕಂಟೆಸ್ಟೆಂಟ್ ಅಂತ 2 ದಿನ ಬೇಕಾಗಿತ್ತು ನಂಗೆ ಆ ಫೀಲ್ ಮಾಡ್ಕೊಳಕ್ಕೆ. ಯಾಕಂದ್ರೆ 15 ದಿನ ನನಗೆ ಅದು ಅಡ್ಜಸ್ಟ್ ಆಗ್ಬಿಟ್ಟಿತ್ತು. ಅದೊಂಥರ ಫೇಸ್ ಮಾಡಿದೆ, ಬಿಕಾಸ್ ಅದು ನಾನು ಅಲ್ಲದೆ ಇರೋದು. ಅದೊಂದು ಫೇಸ್ ಮಾಡಿದೆ, ಅದೊಂದು ಬೇಜಾರಿತ್ತು. ಬಟ್ ಓಕೆ, ಅದು ಸಿಕ್ಕಿದ ತಕ್ಷಣ ಓಕೆ ಇದೆಲ್ಲ ನಮ್ದು, ಇವಾಗ ನಾನು ಕಂಟೆಸ್ಟೆಂಟ್ ಅಂದಿದ್ದು ಖುಷಿ ಆಯ್ತು. ಒಂದು 4-5 ದಿನಕ್ಕೆ ಮತ್ತೆ ಅದು ನರ್ಕ ಮರಿತ್ತು. ಇವಾಗ ಎಲ್ಲರೂ ಒಂದೇ, ಈಕ್ವಲ್ ಅನ್ನೋದೊಂದು ಮನೋಭಾವನೆ ಬಂತು. ಆಮೇಲೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ನಾನು ಸ್ವಲ್ಪ ಸ್ಪೋರ್ಟ್ಸಲ್ಲಿ ಹಿಂದೆ, ಬಟ್ ಆದ್ರೂ ನೀವು ನೋಡಿರ್ತೀರ ನನ್ನ ಎಫರ್ಟ್ ನಾನು ಹಾಕ್ತಾ ಇದ್ದೆ, 100% ಕೊಡಬೇಕು, ಗಿವ್ ಅಪ್ ಮಾಡಬಾರ್ದು ಅಂತ ನಾನು ಹಾಡ್ತಾ ಇದ್ದೆ. ಸ್ಕೂಲಲ್ಲೆಲ್ಲ ಇದ್ದಾಗ ಸ್ಪೋರ್ಟ್ಸ್ ಎಲ್ಲ ಕದೀತಾ ಇದ್ದೆ, ನಾನು ಹೋಗ್ತಾ ಇರಲಿಲ್ಲ, ಆಗಲ್ಲ ನನಗೆ ಸ್ಪೋರ್ಟ್ಸ್ ಅಂತ. ಬಟ್ ಅಲ್ಲಿ ಬಿಕಾಸ್ ಆಡಿದ್ರೆ ನಾನು ಸ್ಟ್ರಾಂಗ್, ಇಲ್ಲ ಅಗೇನ್ ನನ್ನ ವೀಕ್ ಅಂತಾರೆ. ನಾನು ಪ್ರೂವ್ ಮಾಡ್ಕೊಳಕ್ ಇಲ್ಲಿಗೆ ಬಂದಿದ್ದೀನಿ. ಇದು ಒಂದು ಟಾಸ್ಕ್, ಇದು ಒಂದು ಚಾಲೆಂಜ್ ಅಂತ ನಾನು ಫೇಸ್ ಮಾಡ್ತಾ ಇದ್ದೀನಿ. ಇದು ಗೋಲ್ಡ್ ಸುರೇಶ್ ಅವ್ರ ಜೊತೆಗೆ ನಿಮ್ದೊಂದು ವಾದ ವಿವಾದ ಆಗುತ್ತೆ, ಅದು ಯಾವ ಕಾರಣಕ್ಕೆ ಅಂತ? ಅಂದ್ರೆ ಜಗಳದ ತರದಾಗುತ್ತೆ. 2 ವಿಚಾರ. ಒಂದು ಬ್ಲೈಂಡ್ಸ್ ಕ್ಲೋಸ್ ಆಗುತ್ತೆ. ಬ್ಲೈಂಡ್ಸ್ ಯಾಕೆ ಕ್ಲೋಸ್ ಮಾಡ್ತಾರೆ ಅಂದ್ರೆ, ಆಚೆಗಡೆ ಟಾಸ್ಕ್ ಡಿಸೈನ್ ಮಾಡ್ಬೇಕಾದ್ರೆ ಅವ್ರನ್ನ ಯಾರನ್ನೂ ನಾವು ನೋಡಬಾರ್ದು. ಯಾಕೆ ಹಂಗೆ ನೋಡಿದಾಗ ನಮಗೆ ಕಾನ್ಶಿಯಸ್, ಹೊರ ಜಗತ್ತಿನ ಕಾನ್ಶಿಯಸ್ ಬಂದ್ಬಿಡುತ್ತೆ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಹಾಲಲ್ಲಿ ಯಾರಾದ್ರು ಇದ್ದಾರೆ ಅಂದ್ರೆ ರೂಮ್ದು ಕ್ಲೋಸ್ ಮಾಡ್ತಾರೆ. ನಮ್ಮ ಹಾಲಲ್ಲಿ ಗಾರ್ಡನ್ ಏರಿಯಲ್ಲಿ ಇದ್ರೆ ಫುಲ್ ಇದನ್ನ ಕ್ಲೋಸ್ ಮಾಡ್ತಾರೆ, ಬ್ಲೈಂಡ್ಸ್, ಮನೆ ಬಾಗ್ಲು ಕ್ಲೋಸ್ ಮಾಡ್ತಾರೆ. ಅದನ್ನ ನಾವ್ ಯಾವುದೇ ಕಾರಣಕ್ಕೂ ತೆಗೆದು ನೋಡೋಂಗಿಲ್ಲ. ನೋಡಿದ್ರೆ ನಮಗೆ ಅಫ್ಕೋರ್ಸ್ ಆಚೆ ಯಾರೋ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತಲ್ವಾ. ಅದು ಬಿಗ್ ಬಾಸ್ ಸ್ಟ್ರಿಕ್ಟ್ ರೂಲ್ಸ್. ಆ ಟೆನಿಕಾಸ್ ನಾವು 13 ಜನ ಬಿಟ್ಟು, ಬಿಗ್ ಬಾಸ್ ಧ್ವನಿ ಬಿಟ್ಟು ಯಾವುದನ್ನು ನೋಡಂಗಿಲ್ಲ. ಮತ್ತೆ ವೀಕೆಂಡ್ ಅಲ್ಲಿ ಟಿವಿಯಲ್ಲಿ ಸುದೀಪ್ ಸರ್ ಬರ್ತಾರೆ ಅಷ್ಟೇ. ಆ ಟಾಸ್ಕ್ ಡಿಸೈನ್ ಮಾಡ್ಬೇಕಾದ್ರೆ ಯಾರು ಬರ್ತಾರೆ, ಅದನ್ನ ಹೆಂಗ್ ಮಾಡ್ತಾರೆ ಅಂತ ನಾವು ನೋಡಿದ್ರೆ ಅದು ಪನಿಷ್ಮೆಂಟ್. ಅದನ್ನ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತಲ್ವಾ, ಅದನ್ನ ಫಸ್ಟ್ ಹೋಗಿ ನೋಡೋದು ಸುರೇಶ್ ಹಾಗೂ ಮಾನ್ಸ ಅವರು. ಬಟ್ ಅವ್ರು ಹೇಳೋದು ಹೆಂಗ್ ಗೊತ್ತಾ, ಗೌತಮಿ ಅವ್ರಿಗೊಂದು ಅಧಿಕಾರ ಸಿಗುತ್ತೆ, ಈ ಮನೇಲಿ ಒಬ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ಬೇಕು ಅಂತ. ಬಿಗ್ ಬಾಸ್ ಆಲ್ರೆಡಿ ಹೇಳಿರ್ತಾರೆ ಬ್ಲೈಂಡ್ಸ್ ಕ್ಲೋಸ್ ನೋಡಬಾರ್ದು. ಬಟ್ ಇವರು ಮೋಕ್ಷಿತಾ, ಮಾನಸ, ಸುರೇಶ್ ಅಣ್ಣ ಎಲ್ಲರೂ ಹೋಗ್ಬಿಟ್ಟು ಅನುಷಾ ನೋಡಿದ್ದು ಅಂತ ಸುಮ್ಮನೆ ನನ್ನ ಮೇಲೆ ಬ್ಲೇಮ್ ಮಾಡ್ತಾರೆ. ಅದಕ್ಕೆ ಗೌತಮಿ ಅವರು ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ. ನಾಮಿನೇಟ್ ಆದಾಗ ನನಗೆ ಕೋಪ ಬರುತ್ತೆ. ಅದನ್ನ ನೋಡ್ತಾ ಇರ್ತೀನಿ, ಸುರೇಶ್ ಅಣ್ಣನ ಮುಖಾನೇ ಹೇಳ್ಬೇಕಾದ್ರೆ ಹಿಂಗೆ ಅಂತ ತೋರಿಸ್ತಾ ಇರ್ತಾರೆ ನಾನು ಅಂತ. ನೀವು ಅಷ್ಟು ಚೆನ್ನಾಗಿ ಅಣ್ಣ ಅಂತ ಕರಿತೀನಿ ನಾನು ನಿಮ್ಮನ್ನ, ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತೀನಿ. ನೀವು ಅದನ್ನ ಡೈರೆಕ್ಟಾಗಿ ಅನುಷಾನೇ ನೋಡಿದ್ಲು ಅಂತ ಹೇಳಿದ್ರೆ ನಾನು ಅದನ್ನ ತಪ್ಪ ಇಲ್ವಾ, ನನ್ನ ಸ್ಟ್ಯಾಂಡ್ ನಾನು ತಗೊಂತೀನಿ. ನೀವು ಹೆಂಗೆ ಹಂಗೆ ಕಣ್ಣಲ್ಲೇ ತೋರಿಸ್ತಾ ಇದ್ದೀರಾ, ಅಲ್ಲಿ ಅವ್ರು ಡೈರೆಕ್ಟ್ ನಾಮಿನೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಇಡೀ ಮನೆ ನನ್ನನ್ನು ಯಾಕಂದ್ರೆ ಇಡೀ ಮನೆಗೆ ಶಿಕ್ಷೆ ಆಗಿತ್ತು. ನನ್ನನ್ನು ಬೇಜಾರು ಮಾಡಿ ನನ್ನ ಮೇಲೆ ಬೈಕೊಳ್ಳಲ್ವಾ, ನೀವೇನು ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಅದೊಂದು ಜಗಳ ಆಡಿದೆ. ಇನ್ನೊಂದು ಟಾಸ್ಕಲ್ಲಿ ನಾನು ಹೋಗಿ ಅವ್ರನ್ನ ಅಟ್ಯಾಕ್ ಮಾಡ್ಬೇಕಾಯ್ತು. ನಾನು ಒಬ್ಳು ಹುಡುಗಿ, ಅಲ್ಲಿ ಇರೋದು ಮಂಜಣ್ಣ ಮತ್ತೆ ಸುರೇಶಣ್ಣ. ಯಾರು ಮ್ಯಾಚ್ ಫಿಕ್ಸಿಂಗ್ ಆಟ ಆಡ್ತಿದ್ದಾರೆ ಅಂದ್ರೆ ಅವ್ರ ಮೇಲೆ ಯಾರು ಅಟ್ಯಾಕ್ ಮಾಡಬಾರ್ದು ಅಂತ ಫಿಕ್ಸಿಂಗ್ ಆಟ ಆಡ್ತಿದ್ದಾರೆ. ಈಗ ನಾನು ಒಬ್ಳೆ, ನಮ್ಮ ಹತ್ರ ಫಿಕ್ಸಿಂಗ್ ಮಾಡ್ಕೊಂಡಿಲ್ಲ ಅವರು.
ನಾನು ಹೋಗಿ ಬಿಡ್ಸಕ್ಕಂತ ಹೋದಾಗ ಜೋರಲ್ಲಿ ಕಾಲಲ್ಲಿ ಒದಿತಾರೆ ನನ್ಗೆ. ಒಂದ್ ಇನ್ನೊಂದ್ಸಲ ಕೈಯಲ್ಲಿ ಹಿಂಗ್ ಒದಿತಾರೆ, ನಂಗೆ ಇಲ್ಲಿ ಸೊಂಟ ಕೆಟ್ಟಾಗುತ್ತೆ ಮತ್ತೆ ಇಲ್ಲಿ ಏಟಾಗುತ್ತೆ ನೋಡಿ. ಇದೆಲ್ಲ ಏಟ್ಗಳೇ ಆ ಟಾಸ್ಕ್ಗಳ. ಸೊ ಈ ತರ ಇಲ್ಲ ಆಗುತ್ತೆ, ಇಲ್ಲೂ ಈ ಕಡೆ ಇಲ್ಲಿ ಮತ್ತೆ ಇಲ್ಲ ಆಗುತ್ತೆ ಹಿಂಗ್ ಗುದ್ದಿದಾಗ. ಅದನ್ನು ನಾನು ಕನ್ಸಿಡರ್ ಮಾಡಲ್ಲ, ದಟ್ಸ್ ಓಕೆ ಅನ್ಕೊಂಡ್ ಬರ್ತೀನಿ. ಮತ್ತೆ ಜೋರಲ್ಲಿ ಕಾಲಲ್ಲಿ ಒದ್ದಾಗ ನಂಗೆ ಕೋಪ ಬರುತ್ತೆ, ಏನ್ ಮಾಡ್ತಾ ಇದಾರೆ ಇವರು. ಅದಕ್ಕೆ ನಾನು ಅಂತೀನಿ, ನೀವು ನನ್ನ ಕಾಲಲ್ಲಿ ಹೋದ್ರಿ ಅಲ್ವಾ, ನೀವು ಮಾಡಿದ್ ನೀವೇ ಅನುಭವಿಸ್ತೀರಾ ಬಿಡಿ, ನಾನೇನು ಮಾತಾಡಲ್ಲ ಅಂತಂದ್ಬಿಟ್ಟು ನಾನು ಬಂದ್ಬಿಡ್ತೀನಿ. ಬೇಜಾರಾಗುತ್ತೆ ನನಗೆ. ಕಾಲು ಒಂಚೂರು ಟಚ್ ಆದ್ರೂ ನಮಸ್ಕಾರ ಮಾಡ್ಕೊಳ್ಳೋ ಒಂದು ಆ ಥರ ಒಂದು ಇದ್ರಲ್ಲಿ ಬೆಳೆದಿರೋಳು ನಾನು. ಅದು ನಂಗೆ ಬೇಜಾರಾಗುತ್ತೆ. ಅಲ್ಲೂ ಕೂಗಾಡ್ತೀನಿ, ಏನಕ್ಕೆ ಹಿಂಗೆ ಮಾಡ್ತೀರಾ, ಟಾಸ್ಕ್ ಅಂತ ಬಂದು ಅಷ್ಟೊಂದು ಅಗ್ರೆಸಿವ್ ಆಗಿ ಯಾಕೆ ಆಡ್ತೀರಾ. ಆಮೇಲೆ ಒಂದು ಗಡಿಯಾರ ಟಾಸ್ಕ್ ಆಡ್ತಿರ್ತೀನಿ, ಅಲ್ಲೂ ಕೂಡ ಬಂದು ಹೊಡೆದು ನಾನೊಬ್ಳು ಹುಡುಗಿ ಅನ್ನೋದು ಅವ್ರಿಗೆ ನೆನಪಿಲ್ಲ. ಅದೇನಾದ್ರು ಹೇಳಕ್ ಹೋದ್ರೆ ಬಂದ್ಬಿಡ್ತೀರಾ, ವುಮೆನ್ ಸ್ಟ್ಯಾಂಡ್ ತೊಗೊಂಡು ಬಂದ್ಬಿಡ್ತೀರಾ ಅಂತ ಬರ್ತಾರೆ ಎಲ್ಲರೂ. ಹುಡುಗಿ ಅವ್ರ ಮನೇಲೂ ಅಕ್ಕ ತಂಗಿ ಎಲ್ಲರೂ ಇರ್ತಾರಲ್ವ. ನನಗೆ ನೋವಾದ್ರೆ ಅದು ಅವ್ರಿಗಿನ್ನೇನು ಹುಡುಗರು ಹೆಂಗೋ ತಗೊಳ್ಳೋಂಥ ಕೆಪಾಸಿಟಿ ಇರ್ಬೋದು ನೋವನ್ನು. ಅಷ್ಟು ಜೋರಾಗಿ ಹೊಡಿತಿದ್ದಾರೆ, ಬೀಳಿಸ್ತಾ ಇದಾರೆ, ನನ್ಗೆ ಇಷ್ಟು ಟಾರ್ಗೆಟ್ ಯಾಕೆ ಮಾಡ್ತಿದ್ದಾರೆ ಅನ್ನೋದೊಂದು ಬೇಜಾರಿತ್ತು. ಬಟ್ ಅಲ್ಟಿಮೇಟ್ಲಿ ನಾವಿಬ್ರು ಜೋಡಿ ಟಾಸ್ಕ್ ಅಂತ ಆಡಕ್ಕೆ ಬಂದಾಗ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ಲಿಯರ್ ಆಯಿತು. ಬಟ್ ಪ್ರತಿ ಸಲ ಹಂಗೆ ಟಾರ್ಗೆಟ್ ಮಾಡ್ತಿದ್ದು ಬೇಜಾರಾಯಿತು. ಇನ್ನು ಕೆಲವ್ರು ಹುಡುಗಿರು ಅಷ್ಟೇ ಮಾತೆತ್ತಿದ್ರೆ, ಎಸ್ಪೆಷಲಿ ಗೌತಮಿ ಅವರು, ಅನುಷಾ ಅವ್ರು ಹೋಗ್ಬೇಕು, ಅವ್ರು ಫಸ್ಟ್ ಡೇ ನೋಡಿದ ಎನರ್ಜಿ ನಾನು ನೋಡ್ಲಿಲ್ಲ. ಈ ತರನೇ ಪ್ರತಿ ಸಲ ನನ್ನನ್ನೇ ಜಾಸ್ತಿ ಕಂಡಮ್ ಮಾಡ್ತಾ ಅಂತ, ಅಂದ್ರೆ ತುಂಬಾ ಡೌನ್ ಮಾಡ್ತಾ ಇದ್ರು ನಿಮ್ಮನ್ನ. ಸ್ಪೆಷಲಿ ಗೌತಮಿ ಅವರು ಮೇ ಬಿ ಅವ್ರಿಗೆ ನಾನು ಕಾಂಪಿಟೇಷನ್ ಅನ್ಸ್ತೀನಿ ಅಷ್ಟೇ. ಇವ್ರು ಆಚೆ ಅವರೇ ನಾನು ಆರಾಮಾಗಿರ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಕರೆಕ್ಟ್. ಓಕೆ, ಲಾಯರ್ ಜಗದೀಶ್ ಅವರು ಬೇಗನೆ ಔಟ್ ಆಗಿ ಹೊರಗಡೆ ಬಂದ್ಬಿಟ್ರು, ಯಾವ ಕಾರಣಕ್ಕಂತ ಹೇಳ್ಬೋದು? ಆಮೇಲೆ ಇನ್ನೊಂದು ಲವ್ ಸ್ಟೋರಿ ಬೇರೆ ನಡೀತಿತ್ತು ಅವ್ರದ್ದು ಬಿಗ್ ಬಾಸ್. ಇಟ್ಸ್ ನಾಟ್ ಅ ಲವ್ ಸ್ಟೋರಿ, ಚಪಾತಿ ಸ್ಟೋರಿ. ನಾನು ಎಲ್ರಿಗೂ ಚಪಾತಿ ಮಾಡ್ತಾ ಇದ್ದೆ. ಯೂಶಲಿ ನಾನು ಚಪಾತಿ ಹೊಸಿತಾ ಇದ್ದೆ ಮನೇಲಿ, ಬೇಗ ಮಾಡ್ತೀನಿ ಅಂತ ನಂಗೆ ಹೇಳ್ತಾ ಇದ್ರು. 50 ಚಪಾತಿ ಮಾಡಿದ್ದು, ಒಬ್ಬೊಬ್ರಿಗೆ 16 ಮೆಂಬರ್ಸ್ ಅಂದ್ರೆ 16 3 ಇಟ್ಸ್ 48 ಸಮಥಿಂಗ್. 50 ಚಪಾತೀಸ್ ಇನ್ನೂ 2 ಎಕ್ಸ್ಟ್ರಾ ಅನ್ಕೊಳ್ಳಿ. ಎಲ್ರಿಗೂ ಮಾಡ್ಕೊಟ್ಟಿದ್ದೀನಿ. ನನ್ಗೂ ಹಸುವಾಗ್ತಿತ್ತು, ಧರ್ಮ ಅವ್ರಿಗೂ ಹಸುವಾಗ್ತಿತ್ತು. ನಾವಿಬ್ರು ತಿಂದಿರ್ಲಿಲ್ಲ ಇನ್ನು. ಕಿಚನ್ ಕಂಟೆಂಟ್ ತುಂಬಾ ಚೆನ್ನಾಗಿತ್ತು, ತಿಂದಿರಲಿಲ್ಲ. ಅಷ್ಟರಲ್ಲಿ ಇಲ್ಲೊಂದು ಮಹಾಭಾರತ ನಡೀತದೆ, ಯುದ್ಧನೇ ನಡೀತಾ ಇದೆ. ಧರ್ಮ ಏನಾಗ್ತಿದೆ ನೋಡ್ಕೋಬತ್ತೆ, ಅವ್ರು ಇದ್ದಿದ್ದೆ ಕಾಮನ್ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಹಾಕೊಂಡು ತಿಂತ ಅವ್ರಿಗೂ ಒಂದು ತುತ್ತು ತಿನ್ನಿಸ್ದೆ. ಆ ಗ್ಯಾಪಲ್ಲಿ ಜಗಳ ಆಡ್ತಿರೋ ಗ್ಯಾಪ್. ಬಟ್ ಅವ್ರು ಹೋದ್ರು ಬಿಡ್ಸಕ್ಕೆ ಅಂತ, ನಾನು ಹೋಗ್ಲಿಲ್ಲ ಬಿಡ್ಸಕ್ಕೆ. ಇವ್ರು ಯಾವಾಗ್ಲೂ ಜಗಳ ಇದ್ದಿದೆ, ಇದು ಕಾಮನ್ ಅಂತ ನಾನು ಸುಮ್ಮನೆ ಸೈಲೆಂಟ್ ಆಗಿದ್ದೆ. ದೆನ್ ಗೊತ್ತಾಯ್ತು ಇಷ್ಟು ದೊಡ್ಡ ಜಗಳ ಆಗ್ತದೆ ಅಂತ. ಆಮೇಲೆ ಸುಮ್ಮನೆ ಪ್ಲೇಟ್ ಸೈಡಿಗೆ ಇಟ್ಬಿಟ್ಟು ಸುಮ್ಮನೆ ಊಟ ಮಾಡೋಕ್ಕೆ ಮನ್ಸು ಬರಲಿಲ್ಲ. ಯಾಕೆಂದ್ರೆ ಅಲ್ಲೊಂದು ದೊಡ್ಡ ಜಗಳನೇ ಆಗಿತ್ತು. ಜಗದೀಶ್ ಅವ್ರು ಹೊರಗೆ ಬರಬೇಕಾಗುತ್ತೆ, ಆ್ಯಂಡ್ ರಂಜಿತ್ ಅವ್ರು ಹೊರಗೆ ಬರಬೇಕಾಗುತ್ತೆ. ಆ ಟೈಮಲ್ಲಿ ಮತ್ತೋಗಿ ಊಟ ಮಾಡಕ್ಕೆ ಕಂಟಿನ್ಯೂ ಮಾಡಕ್ಕೆ ನಂಗೆ ಇಷ್ಟ ಆಗಲಿಲ್ಲ. ನಿಮ್ಮನ್ನ ಅಂದ್ರೆ ಇಷ್ಟ ಎಲ್ಲ ಗೇಮಲ್ಲೂ ಸಖತ್ತಾಗಿ ಆಡ್ತಾ ಇದ್ರಿ. ನಿಮ್ಮ ಪ್ರಕಾರ ಯಾವ ಗೇಮ್ ನಿಮಗೆ ತುಂಬಾ ಏನಾದ್ರು ತುಂಬಾ ಸ್ಟ್ರಾಂಗ್ ಅನ್ನಿಸ್ತು? ಫಸ್ಟ್ ಟಾಸ್ಕಲ್ಲೇ, ಬಿಕಾಸ್ ಆ ನರ್ಕದಲ್ಲಿ ಇದ್ಕೊಂಡು ಸರಿಯಾಗಿ ಊಟ ಇಲ್ಲದೆ ಇದ್ರು, ಎನರ್ಜಿ ಇಲ್ಲದೆ ಇದ್ರು, ಐಸ್ ವಾಟರ್ ಟಾಸ್ಕ್ ಬರುತ್ತೆ. ಅದ್ರಲ್ಲಿ ಗೆದ್ದು ನಾನು ಹೋಗ್ಬಿಟ್ಟು ಹಿಂಗೆ ಶೂಲ ಹಿಂಗೆ ಇಟ್ಕೊಂಡು ಹಿಂಗೆ ನಿಂತ್ಕೋತೀನಿ. ದಟ್ ವಾಸ್ ಲೈಕ್ ನನಗೆ ಅದು ಶೂಲ ಅಷ್ಟೇ. ನಂಗೆ ಒಂಥರ ಒಂದು ತ್ರಿಶೂಲನೇ ಇಟ್ಕೊಂಡು ನಿಂತ್ಕೊಂಡು, ನನಗೆ ದೇವ್ರ ಸಪೋರ್ಟ್ ನನಗಿದೆ, ಚಾಮುಂಡೇಶ್ವರಿ ಸಪೋರ್ಟ್ ನನಗಿದೆ, ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ, ನಾನು ಪ್ರೂವ್ ಮಾಡ್ಕೊಂಡು ಬಲ್ಲೆ ಅಂತ ಅನಿಸಿದ್ದು ಫಸ್ಟ್ ಟಾಸ್ಕಲ್ಲಿ. ಯಾಕೆಂದರೆ ನಾನು ಹೇಳ್ದಾಗೆ ಸ್ಪೋರ್ಟ್ಸಲ್ಲಿ ನಂಗೆ ಅಷ್ಟು ಆ್ಯಕ್ಟಿವ್ ಇಲ್ಲ. ಬಟ್ ಟಾಸ್ಕಲ್ಲಿ ನಾನು ಹೆಂಗೆ ಆಡ್ತೀನಿ ಅನ್ನೋದೊಂದು ಟೆನ್ಷನ್ ಇತ್ತು ಒಳಗಡೆ ಹೋಗೋದಕ್ಕೂ ಮುಂಚೆ. ಬಟ್ ಫಸ್ಟ್ ಟಾಸ್ಕಲ್ಲಿ ನಾನು ವಿನ್ ಆಗಿದ ತಕ್ಷಣ ಏನು ಟಾಸ್ಕ್ ಬೇಕಾದ್ರೂ ಆಡ್ಬೋದು ಅಂತ ಫಸ್ಟ್ ಟಾಸ್ಕಿಂದನೇ ಕಾನ್ಫಿಡೆನ್ಸ್ ಬಂತು. ಓಕೆ. ನಿಮ್ಮ ಪ್ರಕಾರ ಮನೆಯಲ್ಲಿ ಚೆನ್ನಾಗಿ ಆಡ್ತಿದ್ದಿದ್ದು ಯಾರು? ತ್ರಿವಿಕ್ರಮ್ ಅವ್ರ ಬಗ್ಗೆ ಹೇಳೋದಾದ್ರೆ, ತ್ರಿವಿಕ್ರಮ್ ಮೆಂಟಲಿ ಫಿಸಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಬಟ್ ಕೆಲವೊಂದು ಕಡೆ ತುಂಬ ಕಾಮ್, ಮಾತಾಡೋ ಕಡೆ ಅವ್ರು ಮಾತಾಡಬೇಕು. ಅದಕ್ಕೆ ನಾನು ನಾಮಿನೇಟ್ ಕೂಡ ಮಾಡಿರ್ತೀನಿ, ಮಾತಾಡೋ ಅಂತ ಕಡೆ ಅಂತ. ಅದು ಬಿಟ್ಟರೆ ಎಲ್ಲ ವಿಚಾರದಲ್ಲೂ ಈಸ್ ಅ ಸೂಪರ್ ಮ್ಯಾನ್. ಎಲ್ಲ ವಿಷಯಗಳನ್ನೂ ಅರ್ಥ ಮಾಡ್ಕೊತಾರೆ. ಎಲ್ಲ ಅಗ್ರೆಷನ್ ತೋರಿಸ್ಬೇಕಲ್ಲಿ ತೋರಿಸ್ತಾರೆ, ಎಲ್ಲಿ ಕಾಮಾಗಿರ್ಬೇಕಲ್ಲಿ ಕಾಮಾಗಿರ್ತಾರೆ. ಆಟನ ಸಖತ್ತಾಗಿ ಆಡ್ತಾರೆ. ಗೌತಮಿ ಅವರು ಪಾಸಿಟಿವ್ ಅನ್ಕೊಂಡು, ಬಟ್ ಆಚೆಗಡೆ ನನಗೂ ಅದು ಒಳಗಡೆ ಅಷ್ಟು ಗೊತ್ತಾಗಿರ್ಲಿಲ್ಲ. ಆಚೆಗಡೆ ಎಲ್ಲರೂ ಅದನ್ನ ಫೇಕ್ ಅಂತ ಇದ್ದಾರೆ. ಪಾಪ ಅದು ಅವ್ರಿಗೆ ಅರ್ಥ ಆಗ್ತಿಲ್ಲ. ಒಳಗಡೆ ಇರೋದಕ್ಕೆ ಅವ್ರು ಇನ್ನೋಸೆಂಟ್ ಆಗಿ ಅವ್ರು ಆಡ್ತಾ ಇದ್ದಾರೆ. ಅದು ಒಂಚೂರು ಅದನ್ನ ಕಡಿಮೆ ಮಾಡ್ಕೊಂಡು ಅವ್ರು ನಾರ್ಮಲ್ ಆಗಿ ಶಿ ಸ್ಟ್ರಾಂಗ್ ಆಕ್ಚುಲಿ ಆಡ್ಬೋದು. ಭವ್ಯ ಶಿ ಈಸ್ ಆಲ್ಸೋ ಲೈಕ್ ವೆರಿ ಸ್ಟ್ರಾಂಗ್ ಲೇಡಿ. ಒಳಗಡೆ ಎಲ್ಲ ಹುಡುಗಿರ್ಗಿಂತ ಭವ್ಯ ಫಿಸಿಕಲಿ ಶಿ ಈಸ್ ವೆರಿ ಸ್ಟ್ರಾಂಗ್ ಅಂಡ್ ಮೈಂಡು ತುಂಬಾ ಚೆನ್ನಾಗಿದೆ. ಧನ್ರಾಜ್ಗೆ ಅವ್ರದ್ದೇ ಆದ ಒಂದು ಟ್ಯಾಲೆಂಟ್ ಇದೆ, ಅಂಡ್ ಎಮೋಷನಲ್ ಪರ್ಸನ್ ಕೂಡ. ಆ ಟ್ಯಾಲೆಂಟ್ ಅವ್ರು ಸರಿಯಾಗಿ ಉಪಯೋಗಿಸ್ಕೋಬಹುದು. ಅಂಡ್ ಯಾವಾಗ್ಲೂ ನಾನು ಇದ್ದಾಗ ನನ್ನನ್ನೇ ನಾಮಿನೇಟ್ ಮಾಡ್ತಿದ್ರಪ್ಪ, ಆಚೆ ಬಂದ್ಮೇಲೆ ಕೇಳ್ಬೇಕು ಯಾಕೆ. ಧರ್ಮ ಒಂದು ಮಿಸ್ಟರ್ ಪರ್ಫೆಕ್ಟ್ ಒಳಗಡೆ. ಎಸ್, ಅವರು ಒಳ್ಳೆ ವ್ಯಕ್ತಿತ್ವ. ಅದು ಆಚೆಗಡೆ ಏನಿದೆ ಅದೇ ಒಂದು ವ್ಯಕ್ತಿತ್ವನ ಒಳಗಡೆನೂ ಕ್ಯಾರಿ ಮಾಡಿರೋ. ನೀವು ಹೊರಗಡೆ ಬರ್ಬೇಕಾರೆ ತುಂಬಾ ಅಳ್ತಿದ್ರು ಧರ್ಮ, ತುಂಬಾ ಅಳ್ತಿದ್ರು. ಅಂದ್ರೆ ಅದು ಏನ್ ಲವ್ ಸ್ಟೋರಿಗೆ ಆ ಕಂಟೆಂಟ್ಗೇನೋ ಗೊತ್ತಿಲ್ಲ ನನಗೆ,
ತುಂಬಾನೇ ಹತ್ಬಿಟ್ರು ಧರ್ಮ ಅವರು ಹೊರಗಡೆ ನೀವು ಬರ್ತಿದ್ದಂಗೆ, ಅದಕ್ಕೇನು ಹೇಳ್ತೀರಲ್ಲ? ಆ್ಯಕ್ಚುಲಿ ನಾನು ಧರ್ಮ ಯೂಶಲಿ ಒಳಗಡೆ ಡಿಸ್ಕಸ್ ಮಾಡ್ತಿದ್ದ ಪ್ರಕಾರ ಅವ್ರಿಗೂ ಆಗ್ತಾ ಇರಲಿಲ್ಲ ಕೆಲವೊಂದು ಫೇಕ್ನೆಸ್ ಡ್ರಾಮಾಗಳನ್ನೆಲ್ಲ ನೋಡೋಕ್ಕೆ, ಅದನ್ನ ಫೇಸ್ ಮಾಡೋಕೆ ಆಗ್ತಿರ್ಲಿಲ್ಲ. ಆ ನಾಲಾಯಕ್ ಅಂತ ಏನು ಬರುತ್ತೆ ಅದನ್ನು ಅವ್ರಿಗೆ ಫೇಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಆ್ಯಂಡ್ ನನಗೂ ಕೆಲವೊಮ್ಮೆ ಏನು ಅನಿಸ್ತಾ ಇತ್ತು ಗೊತ್ತಾ, ಹೋಗ್ಬಿಟ್ಟು ಈಗ ಎಲ್ಲ ಚೆನ್ನಾಗೇ ಇದ್ದಾರೆ ಆದ್ರೂ ಯಾರು ಚೆನ್ನಾಗಿಲ್ಲ, ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ಆದ್ರೂ ಯಾರ ಜೊತೆನೂ ಹೊಂದಾಣಿಕೆ ಇಲ್ಲ, ಹಿಂಗೆ ಅನಿಸ್ತಾ ಇತ್ತು ಒಳಗಡೆ. ನನಗೂ ಕಷ್ಟ ಅನಿಸ್ತಾ ಇತ್ತು. ಧರ್ಮ ಆಲ್ರೆಡಿ ವಾಸ್ ಲೈಕ್ ನಾನು ಹೋಗ್ಬಿಡೋಣ ಸಾಕು, ಆಗಲ್ಲ ನನಗೆ, ನವಗ್ರಹ ಮೂವಿ ರಿಲೀಸ್ ಆಗಿದೆ, ನಾನು ಪ್ರಮೋಷನ್ಗೆ ಹೋಗ್ಬಿಡ್ತೀನಿ, ಈ ಥರ ಎಲ್ಲ ನನ್ನ ಹತ್ರ ಶೇರ್ ಮಾಡ್ಕೋತಾ ಇದ್ರು. ಅಂಡ್ ಅವ್ರಿಗೂ ಒಂದು ಸ್ವಲ್ಪ ಕಂಫರ್ಟಬಲ್ ಇದ್ದಿದ್ದ ವ್ಯಕ್ತಿ ನಾನು ಒಬ್ಳೆ ಅನ್ಕೊಂತೀನಿ, ಕೆಲವೊಂದು ಶೇರ್ ಮಾಡ್ಕೊಳಕ್ಕೆ, ಮಾತಾಡೋದಕ್ಕೆ. ಅಂದ್ರೆ ಎಲ್ರೂ ಮಾತಾಡ್ಸ್ಬೋದು, ಅದಕ್ಕಿಂತ ಎಕ್ಸ್ಟ್ರಾ ಒಂದು ಸ್ಪೆಷಲ್ ಫೀಲಿಂಗ್ ಅನ್ನೋದಕ್ಕಿಂತ ಕಂಫರ್ಟ್ ಝೋನ್ ಅದಿದ್ದಿದ್ದು ಅವ್ರಿಗೆ. ನನ್ನ ಜೊತೆಗೆ ನನ್ನ ಸಡನ್ ಅದು ನಮ್ಮಿಬ್ರನ್ನ ಒಟ್ಟಿಗೆ ಕಳಿಸ್ತಾರೆ, ಒಟ್ಟಿಗೆ ನಿಲ್ಲಿಸ್ತಾರೆ. ಅದ್ರಲ್ಲಿ ನಾನು ಹೋಗ್ತೀನಿ ಅವ್ರು ಉಳ್ಕೊಂತಾರೆ ಅಂದಾಗ ಅಫ್ಕೋರ್ಸ್ ಬೇಜಾರ. ಇನ್ಫ್ಯಾಕ್ಟ್ ನಾನು ಇದ್ದಿರೋ ಜಾಗದಲ್ಲಿ ನನಗೂ ಅಷ್ಟೇ ಅಳು ಬಂದಿರೋದು. ನನ್ಗೆ ಆಕ್ಚುಲಿ ಅದೊಂದು ಫೀಲ್ ಆಯ್ತು, ನನ್ನ ಮೇಲೆ ರೆಡ್ ಲೈಟ್ ಬಂತು, ಅವ್ರು ಗ್ರೀನ್ ಲೈಟ್ ಬಂದಾಗ ನಂಗೆ ಖುಷಿ ಆಯ್ತು. ನೋ ಪ್ರಾಬ್ಲಮ್, ಅವ್ರಿಗೆ ಅವಶ್ಯಕತೆ ಇದೆ ಈ ಸ್ಟೇಜು, ಲೆಟ್ ಹಿಮ್ ಕ್ಯಾರಿ ದಟ್, ಅದು ಉಪಯೋಗಿಸ್ಕೊಂಡ್ಲಿ ಅಂತ. ನನಗೂ ಅಳು ಬಂತು. ಬಟ್ ಅಳೋದು ನಾನು ಯಾವುದೇ ರೀತಿಯಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡೋದು ಮಾಡಲಿಲ್ಲ. ಬಂತು ಅಳು, ಇಲ್ಲ ಅಂತಲ್ಲ, ಮತ್ತೆ ಮನೆ ನೋಡೋಕ್ಕಾಗಲ್ಲ ಅಂತ. ಬಟ್ ಕಾನ್ಫಿಡೆಂಟ್ ಆಗಿ ಪರವಾಗಿಲ್ಲ, ಆಚೆ ಹೋದ್ಮೇಲೆ ಇನ್ನೊಂದು ಲೈಫ್ ಇರುತ್ತೆ ಅಂತ ಅನ್ಕೊಂಡು ಪ್ಲೇ ಸ್ಟ್ರಾಂಗ್, ಚೆನ್ನಾಗಿ ಆಟಾಡಿ ಗೆದ್ಬಿಟ್ಟು ಬನ್ನಿ ಅಂತ ಅವ್ರಿಗೊಂದು ವಿಶ್ ಮಾಡಿ ನಾನು ಸೀದಾ ಆಚೆ ಬರ್ತೀನಿ. ನಂಗೆ ಅಳು ಬಂದಿದ್ದು ಯಾವಾಗ ಅಂದ್ರೆ ಆ ಮನೆಗೆ ಮತ್ತೆ ಹೋಗೋಕ್ಕಾಗಲ್ವಲ್ಲ, ಮುಗ್ದೋಯ್ತಲ್ಲ ನನ್ನ ಜರ್ನಿ ಅಂತ ಬೇಜಾರು. ಶಿಶಿರ್ ಇಸ್ ಲೈಕ್ ಎಲ್ಲರ ಜೊತೆನೂ ಒಳ್ಳೆಯವರಾಗಿದ್ದಾರೆ, ಯಾರ ಹತ್ರನೂ ಅವ್ರೇನು ಅಂತ ದ್ವೇಷ ಏನು ಬಿಲ್ಡ್ ಮಾಡ್ಕೊಂಡಿಲ್ಲ ಮನೇಲಿ. ಐಶ್ವರ್ಯ ಲೈಕ್ ನಂಗೆ ಅವಳ ಮೇಲೆ ಯಾವುದೇ ರೀತಿ ಕೋಪ ಬರಲ್ಲ. ಪ್ರತಿ ಸಲ ನನ್ನೇ ಬಂದು ಫೇಕು ಡಿಪ್ಲೊಮೆಟಿಕ್ ಅನ್ನೋರು, ಬಟ್ ಇವಾಗಲೂ ಏನು ಕೋಪ ಇಲ್ಲ. ಐ ಡೋಂಟ್ ನೋ, ಅವ್ರ ಆಟ ಆಡ್ತಾ ಇದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಹನುಮಂತ ಅವ್ರ ಬಗ್ಗೆ. ಹನುಮಂತು ಆ್ಯಕ್ಚುಲಿ ಎಲ್ಲರಿಗಿಂತ ಮನೇಲಿ ನಿಯತ್ತಾಗಿ ಆಟ ಆಡ್ತಿದ್ದಾರೆ, ಯಾವ ಸ್ಟ್ರಾಟಜಿಸ್ ಯೂಸ್ ಮಾಡಲ್ಲ, ಯಾರ ಮೇಲೂ ದ್ವೇಷ ಇಲ್ಲ ಅವರಿಗೆ. ಅವ್ರ ಹತ್ರನೂ ಯಾರು ಜಗಳ ಆಡಕ್ಕೆ ಹೋಗಲ್ಲ, ಅವರು ಯಾರ ಮೇಲೂ ಜಗಳ ಆಡಲ್ಲ, ಅವ್ರದ್ದೇ ಆದ ರೀತಿಯಲ್ಲಿ ಆಟ ಆಡ್ತಿದ್ದಾರೆ. ಈಗ ಬಿಗ್ ಬಾಸ್ ಅಲ್ಲಿ ಟಾಪ್ 3 ಕಂಟೆಸ್ಟೆಂಟ್ಸ್ ಅಂದ್ರೆ ಯಾರು ಬರ್ಬೋದು ಮ್ಯಾಮ್ ನಿಮ್ಮ ಪ್ರಕಾರ? ವಿಕ್ರಮ್, ಧರ್ಮ, ಭವ್ಯ. ಟಾಪ್ 1, ಟಾಪ್ 2 ತಗೊಳ್ಳೋಣ ಫಸ್ಟ್, ಆಮೇಲೆ ಟಾಪ್. ಅವರಿಬ್ರೆ. ಟಾಪ್ 1 ಅಂದ್ರೆ ಯಾರು ಬರ್ಬೋದು? ಸಿ ಆಸ್ ಪರ್ ಮೈ ನಾಲೆಜ್ ವಿಕ್ರಮ್ ಅವ್ರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಸ್ಟ್ರಾಂಗ್ ಆಗಿ. ಮೇ ಬಿ ಅವ್ರು ಬರ್ಬೋದು. ಬಟ್ ನನಗೆ ಆ 4 ಜನ ತುಂಬ ಇಷ್ಟ, ವಿಕ್ಕಿ, ಭವ್ಯ, ಧರ್ಮ, ಚೈತ್ರ. ಇವರಲ್ಲಿ ಯಾರು ಗೆದ್ರು ನಂಗೇನು ಬೇಜಾರಿಲ್ಲ. ಬೇರೆಯವ್ರಿಗೂ ಕೇಪಬಿಲಿಟೀಸ್ ಇದೆ, ಇವ್ರು 4 ಜನನೇ ಅಂತಲ್ಲ, ಆಕ್ಚುಲಿ ಇನ್ನೂ ತುಂಬಾ ಚೆನ್ನಾಗಿ ಆಡೋರು ಇದ್ದಾರೆ ಒಳಗಡೆ. ಬಟ್ ನಾನು ಅವ್ರ ಜೊತೆ ಕನೆಕ್ಟ್ ಆಗಿದ್ದೆ ಅಂತ ಅವ್ರಷ್ಟು ಹೇಳ್ತಾ ಇದ್ದೀನಿ. ಗೆದ್ರೆ ಖುಷಿ ಆಗುತ್ತೆ. ಬಿಗ್ ಬಾಸ್ ಇಂದ ನೀವು ಕಲ್ತಿದ್ದೇನು? ಲೈಫಲ್ಲಿ ಎಲ್ಲ ಚಾಲೆಂಜಸ್ಗಳನ್ನ ಫೇಸ್ ಮಾಡ್ಬೋದು. ಯಾರೇನೇ ಬ್ಲೇಮಿಂಗ್ ಮಾಡಿದ್ರು, ಎಷ್ಟೇ ನೆಗೆಟಿವಿಟಿ ಕೊಟ್ಟರು, ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥ ಕೆಪಾಸಿಟಿ ಬಂದಿದೆ. ಏನೋ ನನ್ನ ಕೈಯಲ್ಲಿ ಆಗಲ್ಲ, ಅಲ್ಲಿ ಹೋಗಿ ಬಂದಮೇಲೆ ಅಂತೂ ಹೊರಗಡೆ ತುಂಬ ಈಸಿ ಜೀವನ, ಒಳಗಡೆ ಕಷ್ಟ, ಇಲ್ಲಿ ಈಸಿ ಜೀವನ. ಸೊ ನನ್ನ ಕೈಲಿ ಇದಾಗಲ್ಲ ಅಂತ ಏನೂ ಇಲ್ಲ, ಪ್ರತಿಯೊಂದು ಮಾಡಬಲ್ಲೆ ಅನ್ನೋ ಒಂದು ಕೆಪಾಸಿಟಿ ಬಿಗ್ ಬಾಸ್ ಮನೆ ಕಲಿಸ್ಕೊಟ್ಟಿದೆ. ಈಗ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನೋದು ಒಂದು ಏನಪ್ಪ ಆಗ್ಬಿಟ್ಟಿದೆ ಅಂದರೆ, ಈಗ ಟ್ರೋಲ್ ಆಗಿರೋರು ಹೋಗ್ತಾರೆ, ಫೇಮಸ್ ಆಗಿರೋರು ಹೋಗ್ತಾರೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ರಿಯಾಲಿಟಿ ಅಂದರೆ ಏನು? ವ್ಯಕ್ತಿತ್ವಗಳ ಆಟ. ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲಿ ಬರೋದ್ರಿಂದ ನಮ್ಮ ವ್ಯಕ್ತಿತ್ವ ಜನಕ್ಕೆ ಎಷ್ಟು ಇಷ್ಟ ಆಗುತ್ತೆ, ನಾವು ಏನು ಎಂಟರ್ಟೈನ್ ಮಾಡಿ ಬಲ್ವು ಜನಕ್ಕೆ, ಏನು ಕಂಟೆಂಟ್ ಕೊಡ್ತೀವಿ. ಆ್ಯಂಡ್ ಇದು ವ್ಯಕ್ತಿತ್ವಗಳ ಆಟ ಆಗಿರೋದ್ರಿಂದ 14-15 ಪರ್ಸ್ನಾಲಿಟೀಸ್ಗಳನ್ನ ಒಟ್ಟಿಗೆ ಹಾಕಿ ಅವರೊಂದು ಸಿಚುಯೇಷನ್ನ ಕ್ರಿಯೇಟ್ ಮಾಡ್ತಾರೆ. ಆ ಸಿಚುಯೇಷನ್ನ ನಾವು ಹೆಂಗೆ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ನಮ್ಮ ಕೈಲಿರುತ್ತೆ. ಅದು ಪಾಸಿಟಿವ್ ಆಗಾದ್ರೂ ಮಾಡ್ಬೋದು, ನೆಗೆಟಿವ್ ಆಗಾದ್ರೂ ಮಾಡ್ಬೋದು. ಅದನ್ನ ಹೆಂಗೆ ಹ್ಯಾಂಡಲ್ ಮಾಡಿ ನಾವು ಅದ್ರಲ್ಲಿ ಗೆಲ್ತೀವಿ ಅನ್ನೋದೇ ಇಂಪಾರ್ಟೆಂಟ್. ಇಟ್ಸ್ ಕಂಪ್ಲೀಟ್ಲಿ ಪರ್ಸ್ನಾಲಿಟೀಸ್ ಗೇಮ್. ಈಗ ಸುದೀಪ್ ಸರ್ 2 ವಾರ ಬಂದಿರಲ್ಲ, ತಾಯಿದ ವಿಷಯ ಅಂತ ಗೊತ್ತಾಗತ್ತೆ. ಆ ಗೊತ್ತಾದಾಗ ನಿಮ್ಮ ಒಂದು ಮೂಮೆಂಟ್ ಹೇಗಿತ್ತು? ಸಿಕ್ಕಾಪಟ್ಟೆ ಸಂಕಟ ಆಯಿತು ವಿಷಯ ಕೇಳಿದಾಗ. ಆ್ಯಂಡ್ ಸುದೀಪ್ ಸರ್ ಹ್ಯಾಟ್ಸ್ ಆಫ್, ನಾನು ಪ್ರತಿಯೊಂದು ಕಡೆನೂ ಹೇಳ್ತಾ ಇದ್ದೀನಿ, ತುಂಬ ಗೌರವ ನೀಡಬೇಕನ್ಸುತ್ತೆ. ಆ ಥರ ಒಂದು ವಿಷಯದಲ್ಲೂ ಪ್ರಾಬಬ್ಲಿ ನಾನಾಗಿರೋ ಏನಾಗಿರ್ತಾ ಇದ್ನೋ ಗೊತ್ತಿಲ್ಲ. ಅಲ್ಲೂ ಈಗ ಬಿಗ್ ಬಾಸ್ ಅಂದ್ರೇ ಸುದೀಪ್ ಸರ್, ಅವರಿಲ್ಲ ಅಂತಂದರೆ ಪ್ರಾಬಬ್ಲಿ ಅದು ಚೆನ್ನಾಗಿ ಆಗೋದೇ ಇಲ್ಲ, ಹೋಸ್ಟ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ಆ ಒಂದು ಕರ್ತವ್ಯನ ಅವರು ಮಾಡಲೇಬೇಕು, ಆ ಜವಾಬ್ದಾರಿನ ಅಂತೇಳಿ ಆ ಒಂದು ಸಿಚುಯೇಷನಲ್ಲೂ ನನ್ನ ತಾಯಿ ತುಂಬಾ ಇಷ್ಟಪಡ್ತಿದ್ದಂಥ ಶೋ ಇದು ಬಿಗ್ ಬಾಸ್ ಅಂತ. ಅದೇ ಮೇ ಬಿ ಅವ್ರಿಗೋಸ್ಕರ ಆ ಒಂದು ಕಷ್ಟದಲ್ಲೂ ಗೊತ್ತು ನಮ್ಗೆ ಎಷ್ಟು ನೋವಾಗ್ತಿರುತ್ತೆ ಅಂತ. ಆ ಕಷ್ಟದಲ್ಲೂ ಅವ್ರು ಸ್ಟೇಜ್ ಮೇಲೆ ನಿಂತ್ಕೊಂಡು ಎಲ್ಲರನ್ನೂ ನಗ್ಸೋದು, ಎಲ್ಲರ ಹತ್ರ ಮಾತಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದನ್ನು ಅಷ್ಟು ಬ್ಯಾಲೆನ್ಸ್ಡ್ ಆಗಿ ಹ್ಯಾಂಡಲ್ ಮಾಡೋದು ಬಹುಶಃ ಅವ್ರೊಬ್ರಿಗೆ ಅನ್ಸುತ್ತೆ ಆ ಒಂದು ಕೆಪಾಸಿಟಿ ಇರೋದು. ಮನಸ್ಸಲ್ಲಿ ಅಷ್ಟು ನೋವಿಟ್ಕೊಂಡು ಬಂದು ಮತ್ತೆ ಜನದ ಮುಂದೆ, ಐ ಮೀನ್ ಆ ಸ್ಟೇಜ್ ಮೇಲೆ ನಿಲ್ಲೋದಿದೆಯಲ್ಲ ಕರ್ತವ್ಯಕ್ಕೋಸ್ಕರ,
ಹ್ಯಾಟ್ಸ್ ಆಫ್ ಸುದೀಪ್ ಸರ್. ಆ್ಯಂಡ್ ಐ ಬಿಕಮ್ ಅ ಫ್ಯಾನ್ ಫಾರ್ ಹಿಮ್. ಆ ಒಂದು ನಿರ್ಧಾರ ಅವ್ರು ತೊಗೊಂಡು ಬಂದು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದಿರ್ಬೋದು. ಆ್ಯಂಡ್ ಅವ್ರ ಮಾತಲ್ಲಿರೋ ಒಂದು ತೂಕ ಇರ್ಬೋದು, ತುಂಬ ಸಿಚುಯೇಷನ್ಸ್ಗಳನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಅಂತಂದರೆ, ಒಂದು ತಪ್ಪು ಕಂಡಿಡೀರಿ ನೋಡೋಣ ಅವ್ರ ಮಾತಲ್ಲಿ, ಚಾನ್ಸೇ ಇಲ್ಲ. ಅಷ್ಟು ಸ್ಪಷ್ಟತೆ ಇರುತ್ತೆ, ಅಷ್ಟು ದೃಢತೆ ಇರುತ್ತೆ, ವೇಟೇಜ್ ಇರುತ್ತೆ ಅವ್ರ ಮಾತಲ್ಲಿ. ತುಂಬಾ ಇಷ್ಟ ಆಗ್ತಾರೆ. ಓಕೆ, ಪ್ರತಿ ವಾರ ಬಂದಾಗ ಕಿಚ್ಚನ ಚಪ್ಪಾಳೆ ಇದ್ದೇ ಇರುತ್ತೆ. ನಿಮಗೆ ಯಾವ ಮೂಮೆಂಟ್ ಸುದೀಪ್ ಸರ್ ಹೇಳಿದ್ದು ವಾವ್ ಮೂಮೆಂಟ್ ಅನಿಸ್ತು? ಯಾವ ಒಂದು ಮಾತು ವಾವ್ ಮೂಮೆಂಟ್ ಅನಿಸ್ತು? ಅವ್ರು ಮಾತಾಡೋದೆಲ್ಲಾನು ನಾನು ಈ ಹಿಂದೆನೂ ಹೇಳಿದ್ದೀನಿ, ಮಾತಾಡೋ ಪ್ರತಿಯೊಂದು ಮಾತಿಗೂ ಚಪ್ಪಾಳೆ ಹೊಡಿಬೇಕನ್ಸುತ್ತೆ. ಅಷ್ಟು ಸ್ಪಷ್ಟತೆ ಇರುತ್ತೆ, ಅಷ್ಟು ತಿಳ್ಕೊಂಡಿದ್ದಾರೆ, ಅಷ್ಟು ನಾಲೆಜ್ ಇದೆ ಸುದೀಪ್ ಸರ್ಗೆ. ನನಗೆ ಕಿಚ್ಚನ ಚಪ್ಪಾಳೆ ಸಿಕ್ಲಿಲ್ಲ ಅಂತ ಬೇಜಾರಾಗಿತ್ತು ಒಳಗಡೆ, ಬಟ್ ಆಚೆ ಬಂದಾಗ ನನ್ನ ಕಣ್ಣೀರನ್ನ ಒರೆಸ್ತಾರೆ ಸುದೀಪ್ ಸರ್. ಅದಕ್ಕಿಂತ ಬಹುಮಾನ ಇನ್ನೇನಿದೆ ಅಲ್ವಾ? ಅವ್ರ ಕೈಗಳಲ್ಲಿ ನನ್ನ ಕಣ್ಣೀರು ಒರೆಸೋದು, ಚಪ್ಪಾಳೆ ತಗೊಂಡಿದ್ದಕ್ಕಿಂತ ಜಾಸ್ತಿ ಖುಷಿ ಆಯಿತು. ಸುದೀಪ್ ಸರ್ಗೆ ಅವ್ರ ವ್ಯಕ್ತಿತ್ವಕ್ಕೆ ತುಂಬಾ ಇಷ್ಟ, ಅವ್ರ ವ್ಯಕ್ತಿತ್ವಕ್ಕೆ ನಂಗೆ ತುಂಬಾ ಇಷ್ಟ ಆಯ್ತು ಅವ್ರ ವ್ಯಕ್ತಿತ್ವ. ಸೃಜನ್ ಸರ್ ಒಳಗಡೆ ಬಂದಾಗ ಹೇಳ್ತಾರೆ ಕೀರ್ತಿಗೆ ನಮ್ಮ ನವಗ್ರಹ 2 ಏನಿದೆ, ನವಗ್ರಹ ಏನಿದೆ ರಿಲೀಸ್ ಆಗ್ತಿದೆ ಅಂತ. ಆ ಮೂಮೆಂಟ್ ನಿಮ್ಗೆ ಏನು ಅನಿಸ್ತು ಅಂತ? ನಾನು ಧರ್ಮ ಒಳ್ಳೆ ಕಂಬ್ಯಾಕ್ ನಿಮಗೆ. ಇವಾಗ ಒಂದು ಒಳ್ಳೆ ಟೈಮಲ್ಲಿ ರಿಲೀಸ್ ಆಗ್ತಾ ಇದೆ, ಬಿಕಾಸ್ ಇವಾಗ ಬಿಗ್ ಬಾಸ್ ಅಲ್ಲಿ ಇದ್ದಾರೆ. ಅಫ್ಕೋರ್ಸ್ ಇಡೀ ಕರ್ನಾಟಕ ಅವ್ರನ್ನ ನೋಡ್ತಾ ಇರುತ್ತೆ. ಮೀನ್ ವೆಲ್ ನವಗ್ರಹ ರಿಲೀಸ್ ಆಗ್ತಿದೆ. ನವಗ್ರಹ ಬ್ಲಾಕ್ ಬಸ್ಟರ್ ಹಿಟ್ ಮೂವಿ, ನನಗಂತೂ ಫೇವ್ರೆಟ್ ಮೂವಿ ಅದು. ಆ್ಯಂಡ್ ಧರ್ಮನ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ನೋಡಿದ ಫಸ್ಟ್ ಆ್ಯಕ್ಟರು ನನ್ನ ದರ್ಶನ್ ಸರ್. ನವಗ್ರಹ ಅಲ್ಲ, ಸಾರಥಿ ಪ್ರಮೋಷನ್ಸ್ ಬಂದಿರ್ತಾರೆ, ಬಟ್ ನವಗ್ರಹ ಟೀಮ್ ಪೂರ್ತಿ ಇರುತ್ತೆ. ಅವಾಗ ಹೋಗ್ಬಿಟ್ಟು ಧರ್ಮಂಗೆ ಹಾಯ್ ಅಂತ ಹೇಳಿರ್ತೀನಿ ನಾನು ಆ ಒಂದು ಟೈಮಲ್ಲಿ. ಸೊ ಅವಾಗ ಅಷ್ಟು ಇಷ್ಟಪಟ್ಟಿದ್ವಿ ನಾವು ಆ ಸಿನಿಮಾ. ಇವಾಗ ರಿಲೀಸ್ ಆಗ್ತಿದೆ, ಅಲ್ಲೂ ನೋಡ್ತಾರೆ, ಇಲ್ಲೂ ನೋಡ್ತಾರೆ. ನಿಮಗೆ ಇದು ಒಳ್ಳೆ ಪ್ಲಸ್ ಆಗುತ್ತೆ ಅಂತ ಹೇಳಿದೆ, ಅವರು ಖುಷಿ ಪಟ್ಟಿದ್ರು. ಆ ಫ್ರೈಡೆ ನಾವು ಇವತ್ತಿನ ಸಿನಿಮಾ ರಿಲೀಸ್ ಅಲ್ವಾ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ. ಈಗ ಮೇಡಮ್, ಬಿಗ್ ಬಾಸ್ ಅಂದ ತಕ್ಷಣನೇ ನಿಮ್ಮ ಮೈಂಡಿಗೆ ಈಗ ಯಾರು ಔಟ್ ಆಗ್ಬೋದು ಮ್ಯಾಮ್? ನೆಕ್ಸ್ಟ್ ವೀಕ್ ಎಲಿಮಿನೇಷನ್ ಯಾರು ಆಗ್ಬೋದು ನಿಮ್ಮ ಪ್ರಕಾರ? ನಂಗೆ ಯಾರನ್ನೂ ಆಚೆ ಕರ್ಸ್ಕೊಳ್ಳೋಕೆ ಇಷ್ಟ ಇಲ್ಲ. ಬಿಗ್ ಬಾಸ್ ರೂಲ್ಸ್ನ ಚೇಂಜ್ ಮಾಡಿ ಬಿಗ್ ಬಾಸ್. ಎಲ್ಲಾರನ್ನೂ 100 ಡೇಸ್ವರೆಗೂ ಆಡ್ತಿ, ಲಾಸ್ಟಿಗೆ ಒಬ್ರಿಗೆ ಟ್ರಾಫಿ ಕೊಟ್ಟು ಕಳಿಸಿ. ಪಾಪ ಇಸಿ ನನಗೆ ಎಷ್ಟು ಫೀಲ್ ಆಗ್ತಿದೆ ಗೊತ್ತಾ ಆಚೆ ಬಂದು ಕೂತ್ಕೊಳ್ಳೋಕ್ಕೆ. ಅವ್ರಿಗೂ ಅದೇ ಆಗುತ್ತೆ, ಆಡ್ಲಿ, ಎಲ್ಲರೂ ಕನ್ಸುಗಳು ಹೊತ್ಕೊಂಡು ಒಳಗೆ ಹೋಗಿದ್ದಾರೆ. ನಿಮ್ಮ ಪ್ರಕಾರ ಧರ್ಮ ಸೇಫ್ ಆಗಬೇಕಾ? ಸೇಫ್ ಆಗಬೇಕು. ಐ ವಾಂಟ್ ಟು ಸೀ ಹಿಮ್ ಇನ್ ಫಿನಾಲೆ. ನಿಮ್ಮ ಅಭಿಮಾನಿಗಳು ನೀವು ಎಷ್ಟು ಬೇಗ ಹೊರಗಡೆ ಬಂದ್ರು, ತುಂಬಾ ಜನ ಅಂದ್ರೆ ಕಮೆಂಟ್ಸ್ಗಳು ನೋಡ್ಬೇಕು, ಅನುಷರ ಇರಬೇಕಾಗಿತ್ತು, ಅವ್ರು ನಮ್ಮ ಕನ್ನಡತಿ. ನಿಮ್ಮ ಫ್ಯಾನ್ಸ್ಗಳಿಗೆ ಏನಂತ ಹೇಳ್ತಾರೆ ನಾವು? ಅವ್ರಿಗೆ ಕೈ ಎತ್ತು ಮುಗಿತೀನಿ, ಥ್ಯಾಂಕ್ ಯು ಸೋ ಮಚ್. ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಒಳಗಡೆ ಇದ್ದಾಗ ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ಅದು ನೆಗೆಟಿವ್ ಆದರೂ ಆಗ್ಬೋದು, ಪಾಸಿಟಿವ್ ಆದರೂ ಆಗ್ಬೋದು, ಅದು ನಮ್ಮ ಕೈನಲ್ಲಿರಲ್ಲ. ಬಟ್ ನನ್ನ ವ್ಯಕ್ತಿತ್ವನ ಇಷ್ಟಪಟ್ಟು ಆಗ್ತಿರೋ ಕಮೆಂಟ್ಸು, ನೇರ ನುಡಿ ನಿಮ್ಗೆ ಇಷ್ಟ ಆಗಲಿಲ್ವಾ, ವ್ಯಕ್ತಿತ್ವಗಳ ಆಟ ಅಂತೀರಾ, ಅಷ್ಟು ಒಳ್ಳೆ ವ್ಯಕ್ತಿತ್ವ ಮನೇಲಿರೋಕ್ಕೆ ಯೋಗ್ಯತೆ ಇರಲಿಲ್ವಾ, ಹಂಗಾರೆ ಅವ್ರಿಗಿಂತ ಚೆನ್ನಾಗಿ ಆಡದೇ ಇರೋರು ಎಷ್ಟೊಂದು ಜನ ಇದ್ದಾರೆ, ಅಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವಳು, ಯಾಕೆ ಆಚೆ ಕರೆಸಿದ್ರು, ಈ ಥರ ಕಮೆಂಟ್ಸ್ ನೋಡಿದಾಗ ನನ್ನನ್ನು ಅವರು ಮನೆ ಮಗಳಾಗಿ ಸ್ವೀಕಾರ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಆ್ಯಂಡ್ ಎಷ್ಟೋ ಜನ ಹೇಳಿದ್ದಾರೆ, ಟ್ರೋಫಿ ಗೆದ್ದಿಲ್ಲ ಅಂದರೆ ಏನಂತೆ, ಕನ್ನಡಿಗರ ಮನಸ್ಸಲ್ಲಿ ಕೂತ್ಬಿಟ್ಟಿದ್ದೀರಾ ನೀವು, ಅಷ್ಟು ಸಾಕು, ಬನ್ನಿ ಟ್ರೋಫಿ ಗೆದ್ದಷ್ಟೇ ಖುಷಿ ಪಡಿ ಅಂತ. ಇದೆಲ್ಲ ನೋಡಿದಾಗ ನನ್ನನ್ನು ಅವ್ರ ಮಗಳು, ಅವ್ರ ಫ್ಯಾಮಿಲಿ ಅಂತ ಟ್ರೀಟ್ ಮಾಡ್ತಿದ್ದಾರೆ. ನನ್ನ ಕಣ್ಣಲ್ಲಿ ನೀರು ಅವ್ರಿಗೆ ನೋಡೋಕ್ಕಾಗ್ತಿಲ್ಲ. ನಾನು ಅಳ್ತಾ ಇದ್ರೆ ಅವ್ರು ಅಳ್ತಾ ಇದ್ದಾರೆ. ಒಬ್ಳು ಆರ್ಟಿಸ್ಟ್ ಆಗಿ ಅದಕ್ಕಿಂತ ಇನ್ನೇನ್ ಬೇಕು, ಅದೆಲ್ಲ ಅದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದು. ಆಚೆ ಕಳ್ಸಿದ್ರು 50 ದಿನಕ್ಕೆ ಅಷ್ಟು ಪ್ರೀತಿ ಪಡ್ಕೊಳ್ಳೋಕೆ ಅವಕಾಶ ಮಾಡ್ಕೊಟ್ಟಿದ್ದು ಬಿಗ್ ಬಾಸ್. ಪಾಸಿಟಿವ್ ಆಗಿ ಹೊರಗಡೆ ಬಂದಿದ್ರು, 50 ಡೇಸ್ ಕಂಪ್ಲೀಟ್ ಮಾಡಿದ್ರು, ತುಂಬಾ ಪಾಸಿಟಿವ್ ಆಗಿ. ಅದೇ ಅದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೆ ಬಿಗ್ ಬಾಸ್ ವೇದಿಕೆ ಅಲ್ವಾ. ಅದಕ್ಕೆ ಕಳ್ಸಿದ್ರು ನನಗೇನು ಬೇಜಾರಿಲ್ಲ, ಅಷ್ಟು ಪಾಸಿಟಿವ್ ಆಗಿ ಜನ ಇಷ್ಟಪಟ್ಟಿದ್ದಾರೆ. ಅದ ಕಾರಣನೇ ಅವರು, ಅದು ಖುಷಿ ಪಡ್ತಾರೆ. ಫೈನಲಿ ಈ ಇಂಟರ್ವ್ಯೂ ನಿಮ್ಗೆ ಹೇಗೆ ಅನಿಸ್ತು? ತುಂಬ ಇಷ್ಟ ಆಯಿತು. ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ದು ನಿಮ್ಮ ಜೊತೆ ಮಾತಾಡಿದ್ದು ಆಫ್ಟರ್ ಅ ಲಾಂಗ್ ಟೈಮ್. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಒಂದು ಬಿಗ್ ಬಾಸ್ ಜರ್ನಿ ನನ್ನ ಜೊತೆಗೆ ಶೇರ್ ಮಾಡೋದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಅನುಷ ರೈ ಅವರ ಬಿಗ್ ಬಾಸ್ ಹಿಸ್ಟ್ರಿ ಹೆಂಗಿರ್ತಂತ ಹಿಂಗೆ ನೋಡ್ತಾ ಇರಿ ನಮ್ಮ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.